ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ದೀರಾ ತಾನೇ? ಹೌದಾ? ಸೊ ನೀವೆಲ್ಲ ಜಾಣರು ಅಂತ ನನಗೆ ಗೊತ್ತು. ಸೊ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಓದ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ ರೈಟ್. ಸೊ ಈ ಜಗತ್ತೊಳಗೆ ಅತಿ ಹೆಚ್ಚು ಬೆಲೆ ಬಾಳೋ ವಸ್ತು ಯಾವ್ದು ಗೊತ್ತಾ? ಹೇಳ್ರಿ ನೋಡೋಣ. ಇಡೀ ಜಗತ್ತೊಳಗೆ ಎಲ್ಲ ಕಾಲದಲ್ಲೂ ಅದಕ್ಕೆ ಬೆಲೆ, ಈ ಕುಸಿಯೋದು ಅಥವಾ ಏರೋದು ಅವೆಲ್ಲ ಏನೂ ಇಲ್ಲ. ಓಕೆ, ಸೊ ದೇರ್ ಈಸ್ ನೋ ರಿಡಕ್ಷನ್ ಅಂಡ್ ಇನ್ಕ್ರಿಮೆಂಟ್. ಅಂಥ ಒಂದು ಸದಾ ಕಾನ್ಸ್ಟೆಂಟ್ ಆಗಿ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ಅಂಥ ವಸ್ತು ಯಾವುದು ಅಂದರೆ ಜ್ಞಾನ ಅಂತೆ. ಸೊ ಅದಕ್ಕೆ ಹಿರಿಯರು ಹೇಳ್ತಾರೆ ನಹಿ ಜ್ಞಾನೇನ ಸದೃಶಂ ಅಂತ. ಸೊ ಈ ಜಗತ್ತೊಳಗೆ ಜ್ಞಾನಕ್ಕೆ ಸರಿಸಾಟಿ ಇರುವಂಥದ್ದು ಬೇರೆ ಯಾವುದೂ ಇಲ್ಲ. ಆದರೆ ಈ ಜ್ಞಾನನ ಪಡ್ಕೋಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಮಾರ್ಗ. ನಾವು ಅದಕ್ಕೆ ನಮಗೆ ಬದ್ಧತೆ ಇರಬೇಕು. ಓಕೆ, ಸೊ ನಮಗೆ ಒಂದು ಏನಂತ ಹೇಳ್ತೀವಿ, ಛಲ ಇರಬೇಕು, ಒಂದು ಹಠ ಇರಬೇಕು. ಅದನ್ನು ಪಡಿಬೇಕು ಅಂತ ಹೇಳಿ ಒಂದು ಹಠ ಇರಬೇಕು. ಪರ್ಸಿವರೆನ್ಸ್ ಅಂತಾರೆ ಅದಕ್ಕೆ, ಛಲ. ಅದನ್ನು ಪಡಿಲೇಬೇಕು ಅಂತ ಹೇಳಿ ಇಚ್ಛೆ. ಸೊ ಇವೆಲ್ಲ ಇದ್ದಾಗ, ಅದಕ್ಕೋಸ್ಕರ ನಾವು ಶ್ರಮ ಪಟ್ಟಾಗ, ಕಷ್ಟಪಟ್ಟಾಗ ಖಂಡಿತ ನಮಗೆ ಅದು ಬರುತ್ತೆ. ಬರೋದು ಕಷ್ಟ, ಬಂದ ಮೇಲೆ ಹಿಡಿಯೋರಿಲ್ಲ. ಸೊ ಹಾಗಾಗಿ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರುವಂಥದ್ದು. ಸೊ ನಾವೆಲ್ಲರೂ ಕೂಡ ಈ ಒಂದು ಜ್ಞಾನನ ಪಡಿಬೇಕು ಅಂದರೆ ನಾವು ಸಹಿತ ಅಷ್ಟೇ ಸ್ವಲ್ಪ ಪ್ರಯತ್ನ ಪಡಬೇಕು, ಶ್ರದ್ಧೆ ಇಡಬೇಕು, ಮನಸ್ಸಿಡಬೇಕು, ಏಕಾಗ್ರತೆ ಇಟ್ಟು ಮಾಡಿದಾಗ ಮಾತ್ರ ನಮಗೆ ಜ್ಞಾನಾರ್ಜನೆ ಆಗೋದಕ್ಕೆ ಸಾಧ್ಯ. ಸೊ ನಾವೆಲ್ಲರೂ ಅದೇ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡ್ತಿದ್ದೀನಿ. ಸೊ ನಾವು ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ? ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್. ನೆನಪದ? ಕರೆಕ್ಟ್ ತಾನೆ? ಸೊ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಇವತ್ತಿನ ನಮ್ಮ ಸೆಷನ್ 3ನೇ ಸೆಷನ್. ಹಾಗಿದ್ರೆ ಇವತ್ತಿನ ಸೆಷನ್ ಒಳಗೆ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಆದರೆ ನಮ್ಮ ಅಭ್ಯಾಸ ಏನು ಯಾವಾಗಲೂ ಹಿಂದಿನ ಸೆಷನ್ ಒಳಗೆ ಏನು ಕಲ್ತಿದ್ವಿ ಅನ್ನೋದನ್ನ ರಿವೈಸ್ ಮಾಡೋದು. ಹೌದಾ? ಸೊ ಹಾಗಾಗಿ ಹಿಂದಿನ ಸೆಷನಲ್ಲಿ ಏನು ಕಲ್ತಿದ್ವಿ ಅನ್ನೋದನ್ನ ರಿವೈಸ್ ಮಾಡಿ ಇವತ್ತಿನ ಸೆಷನ್ ಕಡೆಗೆ ಬರೋಣ. ಆಲ್ ರೈಟ್? ಸರಿ, ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ರಿ ನೆನಪು ಮಾಡ್ಕೊಳ್ರಿ. NCERT ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಯಾವ ಕಾನ್ಸೆಪ್ಟ್ ಮೇಲೆ? ಸೊ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಮೊದಲನೇ ಕಾನ್ಸೆಪ್ಟ್ ಇತ್ತು, ಅದೇನು? ಸರ್ಫೇಸ್ ಏರಿಯಾ ಆಫ್ ಎ ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಅದನ್ನ ಇನ್ ಡೀಟೇಲ್ ಆಗಿ ಕಲ್ತಿದ್ವಿ. ಹೌದಾ? ಅದ್ರ ಮೇಲೆ ಇದ್ದಂತಹ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡಬೇಕಾಗಿತ್ತು. NCERT ಕ್ವಶನ್ಸು ನಿನ್ನೆ ಸೆಷನಲ್ಲಿ ಸಾಲ್ವ್ ಮಾಡಿದ್ವಿ. ಆ ಒಂದು ಕಾನ್ಸೆಪ್ಟ್ ಮುಗೀತು, ಚಾಪ್ಟರ್ ಅಲ್ಲ, ಕಾನ್ಸೆಪ್ಟು. ಹೌದಾ? ಸೊ ಎರಡನೇ ಕಾನ್ಸೆಪ್ಟ್ ಶುರು ಆಗ್ತಿದೆ ಇವತ್ತು. ಅದೇನು ಕಲೀಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಇವಾಗ ನೋಡೋಣ. ಸೊ ಇವತ್ತಿನ ಸೆಷನಲ್ಲಿ ನಾವು ವಾಲ್ಯೂಮ್ ಆಫ್ ಎ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅನ್ನುವಂಥ ಕಾನ್ಸೆಪ್ಟ್ನ ಕಲೀಲಿಕ್ಕೆ ಹೊರಟಿದ್ದೀವಿ. ಅಂದರೆ ಕಾಂಬಿನೇಷನ್ ಆಫ್ ಸಾಲಿಡ್ಸ್ಗಳಲ್ಲಿ ಈ ಸಾಲಿಡ್ಸ್ಗಳು ಕಂಬೈನ್ ಆದಾಗ ಹೇಗಿರುತ್ತೆ, ಅವುಗಳ ಸರ್ಫೇಸ್ ಏರಿಯಾ ಏನು ಕತೆ ಎಲ್ಲ ಡಿಸ್ಕಸ್ ಆಯಿತು. ಅದರ ವಾಲ್ಯೂಮ್ ಬಗ್ಗೆ ಮಾತಾಡಿದ್ದಿಲ್ಲ ನಾವು. ಹೌದಾ? ಸೊ ಇವತ್ತು ಆ ಎಲ್ಲ ಸಾಲಿಡ್ಸ್ಗಳ ಅಂದರೆ ಕಾಂಬಿನೇಷನ್ ಆಫ್ ಸಾಲಿಡ್ಸ್ಗಳ ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ಸೆಷನಲ್ಲಿ. ಸೊ ಎಲ್ಲರ ಸೆಷನಿಗೆ ತಯಾರಿದ್ದೀರಾ ಅಂದ್ಕೊಂಡು ಇವತ್ತಿನ ಸೆಷನ್ನ ಶುರು ಮಾಡ್ತಿದ್ದೀನಿ. ಆಲ್ ರೈಟ್, ಓಕೆ. ಸರಿ, ಅಂದಾಗೆ ನಾವು ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಹೇಳಿದ್ವಿ. ಈ ಸಾಲಿಡ್ಸ್ಗಳು ಯಾವುದು ಕಂಬೈನ್ ಮಾಡಲಿಕ್ಕೆ ಯಾವ್ಯಾವ ಸಾಲಿಡ್ಸ್ ನಾವು ಬಳಸುವಂಥದ್ದು ಗೊತ್ತಿದೆ ತಾನೇ ನಿಮಗೆ? ತುಂಬ ಬೇಸಿಕ್. ಯಾಕೆ ಬೇಸಿಕ್ ಅಂದೆ? ಲಾಸ್ಟ್ ಸೆಷನಲ್ಲೂ ಕೂಡ ರಿವೈಸ್ ಮಾಡಿವಿ. ಹಾಗಾಗಿ ನಿಮಗೆ ಸಾಲಿಡ್ಸ್ಗಳ ಬಗ್ಗೆ ಏನೂ ಇಲ್ಲ ಅಂದರೂ ಸಾಲಿಡ್ಸ್ ಬಗ್ಗೆ ಪರಿಚಯ ಇರಲೇಬೇಕು. ಇವಾಗ ಏನು ಕಲೀಲಿಕ್ಕೆ ಹೊರಟಿದ್ದೀವಲ್ಲ ಸಾಲಿಡ್ಸು, ಅವುಗಳ ಬಗ್ಗೆ ಅಂತೂ ಗೊತ್ತಿರಬೇಕು. ಯಾವ್ದ್ಯಾವುದು? ಕ್ಯೂಬಾಯ್ಡು. ಹೌದಾ? ಕ್ಯೂಬು. ಹೌದಾ? ಕ್ಯೂಬಾಯ್ಡ್ ಅಂಡ್ ಕ್ಯೂಬ್ ಅಂತ ತಗೋಬಹುದು. ದೆನ್ ನೆಕ್ಸ್ಟ್ ಯಾವುದು ನಮಗೆ? ಸಿಲಿಂಡರ್, ರೈಟ್ ಸರ್ಕ್ಯುಲಾರ್ ಸಿಲಿಂಡರ್. ನೆಕ್ಸ್ಟು ರೈಟ್ ಸರ್ಕ್ಯುಲಾರ್ ಕೋನ್. ಲಾಸ್ಟ್ಗೆ ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್. ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್. ಸೊ ಇವಿಷ್ಟು ಸಾಲಿಡ್ ಶೇಪ್ಸ್ಗಳ ವಾಲ್ಯೂಮ್ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಸೆಷನಲ್ಲಿ ನಾವು ಹೊರಟಿದ್ದೀವಿ. ಸೊ ತಯಾರಿದ್ದೀರಲ್ಲ? ಮುಂದೆ ಹೋಗೋಣ. ಓಕೆ, ಒಂದೊಂದಾಗೆ ಕಲಿತಾ ಹೋಗೋಣ. ಸೊ ತೀರಾ ಆಳಕ್ಕೇನು ಹೋಗೋ ಅವಶ್ಯಕತೆ ಏನೂ ಇಲ್ಲ, ಸಿಂಪಲ್ ಆಗಿ ತಿಳ್ಕೊತಾ ಹೋಗೋಣ. ಓಕೆ, ಸೊ ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಹೇಳ್ತೀನಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ, ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳಿ. ನೆನ್ಪು ಯಾಕೆ ಇಟ್ಕೊತೀರಿ ಅಂದರೆ ನಾನು ಹೇಳ್ತೀನಿ ಹೀಗೆ ಈ ರೀತಿ ಅಂತ. ಸೊ ಖಂಡಿತ ನೀವು ಮರೆಯಲ್ಲ, ನೆನಪಿರುತ್ತೆ. ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಮೊದಲನೇದಾಗಿ ವಾಲ್ಯೂಮ್ ಅಂದರೆ ಏನು?
ವಾಲ್ಯೂಮ್ ಅಂದರೆ ಯಾವುದಾದ್ರೂ ಒಂದು ಸ್ಪೇಸ್ನ ಅಕ್ಯುಪೈ ಮಾಡುವಂಥದ್ದು. ಈಗ ಒಂದು ಆಬ್ಜೆಕ್ಟ್ ಇದೆ, ಓಕೆ. ಸೊ ಸಪೋಸ್ ನನ್ನ ಹತ್ರ ಒಂದು ಬೌಲ್ ಅದೇ, ಒಂದು ಬಟ್ಲದೆ ಅಂತ ಇಟ್ಕೊಳ್ರಿ. ಅದರೊಳಗೆ ನಾನು ಏನಾದರೂ ಫಿಲ್ ಮಾಡ್ತೀನಿ, ಏನು ನೀರು ಅಥವಾ ಏನಾದರೂ ಒಂದು ಸಾಲಿಡ್ ಐಟಮ್ ಏನೋ ಒಂದು ಹಾಕ್ತೀನಿ. ಅದೇನಾಯಿತು, ಆ ಜಾಗನ ಏನಂತ ಕರಿತೀವಿ, ವಾಲ್ಯೂಮ್. ಅಂದರೆ ಒಂದು ಸಾಲಿಡ್ ವಸ್ತುವಲ್ಲಿ, ಓಕೆ, ಒಂದು ದ್ರವ ಪದಾರ್ಥದೊಳ ಒಳಗೆ ಇನ್ನೊಂದನ್ನೇನಾದರೂ ಫಿಲ್ ಮಾಡ್ಬೋದು. either ಇಟ್ ಈಸ್ ಗ್ಯಾಸ್ ಆರ್ ಇಟ್ ಈಸ್ ಅ ಲಿಕ್ವಿಡ್ ಆರ್ ಇಟ್ ಈಸ್ ಸಾಲಿಡ್ ಸಬ್ಸ್ಟೆನ್ಸ್. ಅದು ನಮಗಿಲ್ಲಿ ಬೇಕಾಗಿಲ್ಲ. ಆದರೆ ಏನಾದರೂ ಫಿಲ್ ಮಾಡ್ಬೋದಲ್ಲ. ಫಿಲ್ ಮಾಡ್ಬೇಕಂದ್ರೆ ಏನಿರಬೇಕು, ಜಾಗ ಇರಬೇಕು. ಆ ಜಾಗನ ಏನಂತ ಕರಿತೀವಿ, ವಾಲ್ಯೂಮ್ ಅಂತ ಕರಿತೀವಿ. ಓಕೆ. ಸೊ ಈಗ ಕ್ಯೂಬಾಯ್ಡ್ ಬಗ್ಗೆ ನಾನು ಮಾತಾಡೋದಾದ್ರೆ ನೋಡಿ, ಈ ರೀತಿಯಾಗಿ ಇರುತ್ತೆ. ಏನು, ಕ್ಯೂಬಾಯ್ಡ್. ಆಲ್ ರೈಟ್. ಸೊ ಈ ರೀತಿಯಾಗಿ ಕ್ಯೂಬಾಯ್ಡ್, ಇದು ಕ್ಯೂಬಾಯ್ಡಲ್ ಶೇಪಲ್ಲಿ ಇದೆ, ಹೌದಾ. ಕ್ಯೂಬಾಯ್ಡಲ್ಲಿ ರೆಕ್ಟ್ಯಾಂಗ್ಯುಲರ್ ಫೇಸಸ್ ಇರುತ್ತೆ, ಹೌದಾ. ಸೊ ಈಗ ಇದರಲ್ಲಿ ವಾಲ್ಯೂಮ್ ಅಂದರೆ ಏನು, ಇಲ್ಲಿ ಒಳಗಡೆ ಏನು ಸ್ಪೇಸ್ ಇದೆಯಲ್ಲ, ದಿಸ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್, ಹೌದಾ. ಈ ಡಬ್ಬಿನ ನಾನು ಮುಚ್ಚಬಹುದು, ಏನಾದರೂ ಇದರಲ್ಲಿ ಫಿಲ್ ಮಾಡಿ ಮುಚ್ಚಬಹುದು, ಹೌದಾ. ಸೊ ಏನಾದರೂ ವಸ್ತು ಇಡ್ಬೋದು ಇದರಲ್ಲಿ. ಹಾಗಿದ್ರೆ ಈ ಒಂದು ಜಾಗನ ನಾನು ವಾಲ್ಯೂಮ್ ಅಂತ ಕರೆದೆ. ಆದರೆ ಈ ವಾಲ್ಯೂಮ್ನ ಅಳತೆ ಮಾಡೋದು ಹೇಗೆ? ಸಿಂಪಲ್, ತುಂಬ ಸಿಂಪಲ್ಲು. ನೋಡ್ರಿ, ನಾನು ಏನಾದರೂ ಒಂದು ವಸ್ತುನ ಇಲ್ಲಿ ಇಡ್ತೀನಿ, ಹೌದಾ. ಇದು ಏನಿದು, ದಿಸ್ ಇಸ್ ಬೇಸ್. ಬೇಸ್ ಏರಿಯಾ ಅಂತ ಕರಿತೀವಿ, ಓಕೆ. ಸೊ ಈ ಬೇಸ್ ಏರಿಯಾ ಯಾವ ಫೇಸ್ ಅನ್ನ ಹೊಂದಿದೆ? ಅಫ್ಕೋರ್ಸ್ ಈ ಕ್ಯೂಬಾಯ್ಡ್ ಒಳಗೆ ಎಲ್ಲವೂ ರೆಕ್ಟ್ಯಾಂಗ್ಯುಲರ್ ಫೇಸ್. ಸೊ ವಾಟ್ ಈಸ್ ದ, ನಾನು ಹೇಳಿದೆ ಇದು ಬೇಸ್ ಏರಿಯಾ ಅಂತ. ದೆನ್ ಇವಾಗ ಹೇಳ್ರಿ, ವಾಟ್ ವಿಲ್ ಬಿ ದ ಏರಿಯಾ ಆಫ್ ದಿಸ್ ಬೇಸ್? ಸಿಂಪಲ್, ಲೆಂತ್ ಇಂಟು ಬ್ರೆಡ್ತ್, ಹೌದಾ. ಸೊ ಏನು, ವಾಲ್ಯೂಮ್ ಅನ್ನ ಇಲ್ಲಿ ಬರೆಯೋಣ. ವಾಲ್ಯೂಮ್ ಇಸ್ ಈಕ್ವಲ್ ಟು, ನಾನೇನ್ ಹೇಳಿದೆ, ಬೇಸ್ ಏರಿಯಾ, ಹೌದಾ. ಬೇಸ್ ಏರಿಯಾ ಅಂತ ಹೇಳಿದೆ, ಸರಿ. ಸೊ ವಾಟ್ ಈಸ್ ದ ಬೇಸ್ ಏರಿಯಾ? ಲೆಂತ್ ಇಂಟು ಬ್ರೆಡ್ತ್. ಬರ್ಕೊಂಡ್ರಾ? ಸರಿ. ಈಗ ನೆಕ್ಸ್ಟ್ ಬರೀ ಬೇಸ್ ಇದು ಬಿಟ್ರೆ ಮುಗೀತಾ? ಅದು ಎತ್ತರ, ಎಷ್ಟು ಎತ್ತರ, ಇಲ್ಲಿ ಇದು ಎಷ್ಟಿದೆ ನೋಡ್ರಿ, ಇಷ್ಟು ಎತ್ತರ ಮಾತ್ರ ಇಡಬಹುದು, ಅಲ್ಲ ಇಲ್ಲಿ ತನಕ ಇಡ್ಬೋದು, ಆದ್ರೆ ಮುಚ್ಲಿಕ್ಕಾಗಲ್ಲ ಅಷ್ಟೇ, ಹೌದಾ. ಸೊ ಈ ಬಾಕ್ಸಿಗೆ ಕರೆಕ್ಟಾಗಿ ನಾನು ಇದನ್ನ ಈ ರೀತಿ ಏನಾದರೂ ಒಂದು ಇದ್ರೊಳಗೆ ಹಾಕಿ ಈ ಬಾಕ್ಸನ್ನ ಮುಚ್ಚಿ ಪ್ಯಾಕ್ ಮಾಡಿ ಕಳಿಸ್ಬೇಕು ಅಂದರೆ ಆ ವಸ್ತು ಹೇಗಿರಬೇಕು, ಈ ಒಂದು ಬಾಕ್ಸ್ನ ಹೈಟ್ ಎಷ್ಟಿದೆ ಅಲ್ಲ, ಆ ಹೈಟ್ಗೆ ಫಿಲ್ ಆಗೋ ಹಾಗೆ ಇರಬೇಕು. ಏನಾದರೂ ಇಡ್ರಿ, ಹೌದಾ. ಹಾಗಿದ್ರೆ ಇಲ್ಲಿ ಹೈಟ್ ಕೂಡ ಕನ್ಸಿಡರ್ ಆಯಿತು. ಸೊ ಬೇಸ್ ಏರಿಯಾದ ಜೊತೆಗೆ ಎತ್ತರ ಕೂಡ ಬೇಕಾಯಿತು. ಈ ಎತ್ತರನ ಏನಂತೀವಿ, ಹೈಟ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಬೇಸ್ ಏರಿಯಾದ ಜೊತೆಗೆ ನಾವು ಹೈಟ್ ಅನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಿದೀವಿ. ಆಮ್ ಐ ರೈಟ್? ಎಸ್. ಸೊ ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಏನು, ಬೇಸ್ ಏರಿಯಾ ಇಂಟು ಹೈಟ್ ಅಂದ್ರೆ ಹೆಚ್ ಅಂತ ತಗೊಳ್ರಿ. ಹಾಗಿದ್ರೆ ನಮಗೆ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಏನ್ ಬಂತು? ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಏನ್ ಬಂತು ಗೊತ್ತಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್ ಇಂಟು ಬ್ರೆಡ್ತ್ ಯಾಕೆ ಬಂತು ಅಂತ ಅರ್ಥ ಆಯ್ತಲ್ಲ. ಬೇಸ್ ಏರಿಯಾ ಕನ್ಸಿಡರ್ ಮಾಡ್ತೀವಿ, ಹಾಗೆ ಹೈಟ್ ಅನ್ನ ಕೂಡ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಹೈಟ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಬೇಸ್ ಏರಿಯಾನ ಕನ್ಸಿಡರ್ ಮಾಡ್ತೀವಿ. ಗಾಟ್ ಇಟ್? ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಈಗ ಕ್ಯೂಬ್ ಕಡೆಗೆ ಹೋಗೋಣ. ಅರ್ಥ ಆಯ್ತಲ್ಲ? ಓಕೆ, ಸೊ ಈಗ ಕ್ಯೂಬ್ ಬಗ್ಗೆ ಮಾತಾಡೋಣ. ಕ್ಯೂಬ್ ಅಲ್ಲೂ ಕೂಡ ಸೇಮ್ ಕಥೆ. ಕ್ಯೂಬ್ ಅಲ್ಲೂ ಕೂಡ ಸೇಮ್ ಕಥೆ. ಏನು? ನಾವು ಬೇಸ್ ಏರಿಯಾ, ಸಪೋಸ್ ಇದನ್ನೇ ನೀವು ಕ್ಯೂಬ್ ಅಂತ ಇಟ್ಟುಕೊಳ್ರಿ. ಓಕೆ, ಇದು ಕ್ಯೂಬಾಯ್ಡೆ, ಬಟ್ ಕ್ಯೂಬ್ ಕೂಡ ಇದೇ ರೀತಿನೇ ಇರುತ್ತೆ, ಹೌದಾ? ಇದೇ ಶೇಪಲ್ಲೇ ಇರುತ್ತೆ, ಅಂದ್ರೆ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ. ಬಟ್ ನೀವು ಇಮ್ಯಾಜಿನ್ ಮಾಡ್ಬೋದು, ಇದನ್ನ ಕ್ಯೂಬ್ ಅಂತ ಹೇಳಿ ಇಮ್ಯಾಜಿನ್ ಮಾಡ್ರಿ. ಓಕೆ, ಸರಿ. ಸೊ ಏನದೆ ಅಂದ್ರೆ ಇದು ಪೂರ್ತಿ ಸ್ಕ್ವಯರ್ ಶೇಪ್ ಅದೇ ಅಂತ ಇಟ್ಕೊಳ್ರಿ. ಓಕೆ, ನಮಗೆ ಗೊತ್ತು ಸ್ಕ್ವಯರ್ ಫೇಸ್ ಹೊಂದಿರುವಂತಹ ಯಾವುದೇ ಇರಲಿ ವಸ್ತು, ಓಕೆ, ಅಥವಾ ಯಾವುದೇ ಸಾಲಿಡ್ ಸಬ್ಸ್ಟೆನ್ಸ್ ಇರಲಿ, ಇಲ್ಲಿ ನೋಡ್ರಿ, ಯಾವುದಾದ್ರೂ ಒಂದು ಸೈಡ್ ಅನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಏನಂತ? ಎ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಏನು? ಒಂದು ಸೈಡ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಮುಗೀತು. ಇದಿಷ್ಟು ಸೈಡ್ಸು, ಈ ಫೇಸ್ ಅಲ್ಲಿ ಇರ್ತಕ್ಕಂಥ ಇದಿಷ್ಟು ಸೈಡ್ಸು ಎ ಆಯ್ತು. ಸೊ ಇಲ್ಲಿ ಇರ್ತಕ್ಕಂಥ ಅದಿಷ್ಟು ಸೈಡ್ಸು ಎ ಆಯ್ತು. ಅಂದ್ರೆ ಇಡೀ ಆ ಕ್ಯೂಬ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸೈಡ್ಸ್ಗಳ ವ್ಯಾಲ್ಯೂ ಏನಾಯ್ತು? ಎ ಆಯ್ತು, ಹೌದಾ? ಸೊ ಇಲ್ಲಿ ಕ್ಯೂಬ್ ಅಲ್ಲೂ ಕೂಡ ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಈಕ್ವಲ್ ಟು ಏನು? ಬೇಸ್ ಏರಿಯಾ ಇಂಟು ಹೈಟ್. ಸೇಮ್ ಕಥೆ ಇಲ್ಲಿನು. ಓಕೆ, ಸೊ ಬೇಸ್ ಏರಿಯಾ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಬೇಸ್ ಏರಿಯಾ?
ಇಲ್ಲಿನೂ ಅದೇ ಕಥೆನೆ, ಹೌದಾ? ಸೊ ವಾಟ್ ಈಸ್ ದ ಬೇಸ್ ಏರಿಯಾ ಆಫ್ ದ ಸ್ಕ್ವಯರ್? ಸೊ ಬೇಸಿಕಲಿ ಕ್ಯೂಬ್ ಅಲ್ಲಿ ನಾನೇನ್ ಹೇಳಿದೆ, ಸ್ಕ್ವಯರ್ ಶೇಪ್ ಅಲ್ಲಿ ಇರುತ್ತೆ ಎಲ್ಲವೂ ಅಂತ ಹೇಳಿದೆ. ಸೊ ಬೇಸ್ ಕೂಡ ಸ್ಕ್ವಯರ್ ಶೇಪ್ ಅಲ್ಲೇ ಇರುತ್ತೆ, ಹೌದಾ? ಹಾಗಿದ್ರೆ ವಾಟ್ ಈಸ್ ದ ಬೇಸ್ ಏರಿಯಾ ಆಫ್ ದ ಕ್ಯೂಬ್? ಕ್ಯೂಬ್ ಅಲ್ಲಿ ಸ್ಕ್ವಯರ್ ಶೇಪಿನ ಫೇಸ್ ಇರೋದ್ರಿಂದ ಅದರ ಬೇಸ್ ಏರಿಯಾ ಏನಾಗುತ್ತೆ? ಎ ಸ್ಕ್ವಯರ್ ಆಗುತ್ತೆ. ಆಮ್ ಐ ರೈಟ್? ಓಕೆ, ಕರೆಕ್ಟ್ ತಾನೆ? ಓಕೆ. ಇಂಟು ಹೈಟ್. ವಾಟ್ ಈಸ್ ದ ಹೈಟ್? ಬೇಸ್ ಏರಿಯಾ ಬರ್ಕೊಂಡ್ರಲ್ಲ, ಇದನ್ನ ಹಿಂಗೂ ಬರಿಬೋದು ನಾನು, ಏನಂತ? ಎ ಇಂಟು ಎ ಅಂತಾನು ಬರಿಬೋದು. ಸ್ಪ್ಲಿಟ್ ಮಾಡಿದೆ. ಓಕೆ, ಎ ಸ್ಕ್ವಯರ್ನ ಎ ಇಂಟು ಎ ಅಂತ ಬರ್ದೆ. ದೆನ್ ವಾಟ್ ಈಸ್ ದ ಹೈಟ್ ಹಿಯರ್? ಹೆಚ್ ಅಂತ ತಗೊಂತೀರಾ? ಇಲ್ಲ. ಸೊ ಯಾಕೆ ಅಂದ್ರೆ ನಮಗೆ ಗೊತ್ತು, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೈಡು ಲೆಂಗ್ತು, ಬ್ರೆಡ್ತು, ಹೈಟು ಎಲ್ಲವೂ ಈಕ್ವಲ್. ಎಲ್ಲವೂ ಈಕ್ವಲ್ ಅಂದ್ರೆ ಎಲ್ಲವೂ ಎ ಆಯ್ತು. ಹಾಗಿದ್ರೆ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಎ ಕ್ಯೂಬ್. ಏನು? ಎ ಕ್ಯೂಬ್. ಅರ್ಥ ಆಯ್ತಾ? ಗಾಟ್ ಇಟ್? ಏನಿದು? ನಮ್ಮ ವಾಲ್ಯೂಮ್ ಆಫ್ ದ ಕ್ಯೂಬ್. ನಮ್ಮ ವಾಲ್ಯೂಮ್ ಆಫ್ ದ ಕ್ಯೂಬ್. ಕ್ಲಿಯರ್? ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟೇ ತಿಳ್ಕೊಂತ ಹೋಗ್ರಿ. ಓಕೆ, ಆಲ್ ರೈಟ್. ಸೊ ಸಿಂಪಲ್ ಆಗಿ ಅರ್ಥ ಆಗುವಂಥದ್ದನ್ನ ಸಿಂಪಲ್ ಆಗೇ ಹೇಳ್ತಿದ್ದೀನಿ. ವಾಲ್ಯೂಮ್ ಅಂದ್ರೆ ಅಂತೂ ನಿಮಗೆ ಅರ್ಥ ಆಗ್ತದೆ. ಇನ್ನೊಂದು ಕೆಪಾಸಿಟಿ ಅಂತ ಅಂದ್ರೂ, ವಾಲ್ಯೂಮ್ ಅಂತ ಅಂದ್ರೂ ಎರಡು ಸೇಮ್, ನೆನ್ಪಿಟ್ಕೊಳ್ರಿ. ಓಕೆ, ವಾಲ್ಯೂಮ್ ಆರ್ ಕೆಪಾಸಿಟಿ ಎರಡು ಸೇಮ್. ನಾವು ಕೆಪಾಸಿಟಿ ಅಂತ ಯಾವಾಗ ಯೂಸ್ ಮಾಡಿರ್ತೀವಿ ಅಂದರೆ, ನೀರು ಅಥವಾ ಈ ಒಂದು ಗ್ಯಾಷಿಯಸ್ ಸಬ್ಸ್ಟೆನ್ಸ್ ಇದ್ದಾಗ. ಓಕೆ, ಸಿಲಿಂಡರ್ ಒಳಗೆ ಸಿಲಿಂಡರ್ ಕೆಪಾಸಿಟಿ ಎಷ್ಟು? ಓಕೆ, ಅರ್ಥ ಆಯ್ತಾ? ಸೊ ಏನಾದರೂ ಒಂದು ವಸ್ತು ಇತ್ತು ಅಂದರೆ, ಬಾಟಲ್ ಇತ್ತು, ಬಾಟಲ್ನ ಕೆಪಾಸಿಟಿ ಎಷ್ಟು, ಟ್ಯಾಂಕ್ನ ಕೆಪಾಸಿಟಿ ಎಷ್ಟು? ಯಾಕೆ ಅದರೊಳಗೆ ನೀರು ಅಥವಾ ಗಾಳಿನ ತುಂಬಿಸಿರ್ತಾರೆ, ಹಾಗಾಗಿ ಕೆಪಾಸಿಟಿ ಅಂತ ಯೂಸ್ ಮಾಡ್ತಾರೆ. ಕೆಪಾಸಿಟಿ ಅಂದ್ರೂ ಒಂದೇ, ವಾಲ್ಯೂಮ್ ಅಂತ ಅಂದ್ರೂ ಒಂದೇ. ಬಟ್ ಕೆಲವೊಂದು ಸಬ್ಸ್ಟೆನ್ಸ್ಗಳಿಗೆ ಆ ರೀತಿ ಉಪಯೋಗಿಸ್ತಾರೆ ಅಂತ ಹೇಳಿದ್ದು. ಸರಿ, ಈಗ ಮುಂದೆ ಹೋಗೋಣ. ಕ್ಯೂಬಾಯ್ಡ್ ಆಯ್ತು, ಕ್ಯೂಬ್ ಆಯ್ತು, ಈಗ ಮುಂದೇನು? ಎಸ್, ಈಗ ಸಿಲಿಂಡರ್ ಬಗ್ಗೆ ಮಾತಾಡೋಣ. ಸಿಲಿಂಡರ್ ಬಗ್ಗೆ ಮಾತಾಡೋಣ. ಸಿಲಿಂಡರ್ ಒಳಗಾದ್ರೂ ಅಷ್ಟೇ. ಸಪೋಸ್ ಈ ಬಾಟಲ್ ಅನ್ನ ನಾನು ತೋರಿಸೋದಾದ್ರೆ ನಿಮಗೆ, ಇದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ, ಹೌದಾ? ದಿಸ್ ಇಸ್ ಸಿಲಿಂಡ್ರಿಕಲ್ ಶೇಪ್. ನೋಡಿ, ಮೇಲ್ಗಡೆ ಕೂಡ ಸರ್ಕ್ಯುಲಾರ್ ಶೇಪ್ ಇದೆ. ಓಕೆ, ಕೆಳಗಡೆ ಕೂಡ ಸರ್ಕ್ಯುಲಾರ್ ಶೇಪ್ ಇದೆ. ಇದಿಷ್ಟು ಸರ್ಫೇಸ್. ಈಗ ಸರ್ಫೇಸ್ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ, ನಮಗೆ ಬೇಕಾಗಿರೋದು ಒಳಗಡೆ ಫಿಲ್ ಮಾಡ್ತಕ್ಕಂಥ ವಾಲ್ಯೂಮ್. ಇದ್ರ ಒಳಗಡೆಗೆ ನಾನೇನಾದ್ರೂ ಫಿಲ್ ಮಾಡ್ಬೋದು. ಏನು ಫಿಲ್ ಮಾಡ್ತೀನಿ? ನೀರನ್ನ ಫಿಲ್ ಮಾಡ್ತೀನಿ, ಹೌದಾ? ಸೊ ಇದರಲ್ಲಿ ನೀರನ್ನ ಫಿಲ್ ಮಾಡ್ತೀನಿ ಅಂದ್ರೆ ವಾಟ್ ಈಸ್ ಇಟ್? ವಾಲ್ಯೂಮ್. ಆದ್ರೆ ಆ ವಾಲ್ಯೂಮಿಗೆ ಏನ್ ಬೇಕು? ವಾಟ್ ವಿ ನೀಡ್? ಫಸ್ಟ್ ಆಫ್ ಆಲ್, ನೀರನ್ನ ಹಾಕಿದಾಗ ನನಗೆ ಈ ಬೇಸ್ ಅಂತೂ ಬೇಕೇ ಬೇಕು, ಹೌದಾ? ಈ ಬೇಸೇ ಇಲ್ಲ ಅಂದ್ರೆ ನೀರು ಕೆಳಗೆ ಹೋಗ್ಬಿಡ್ತದೆ ಜಾರಿ, ಹೌದಾ? ವಿ ನೀಡ್ ಬೇಸ್ ಏರಿಯಾ ಹಿಯರ್. ಹಾಗೆ ಇದಿಷ್ಟು ಹೈಟ್, ಎಷ್ಟು ಎತ್ತರ ಇದೆ ಬಾಟಲ್, ಅಷ್ಟೂ ಸಹಿತ ನಾವು ನೀರನ್ನ ತುಂಬಿಸಬಹುದು. ಬೇಸ್ ಏರಿಯಾ ಬೇಕು, ಹಾಗೆ ಹೈಟ್ ಅಂತೂ ಬೇಕು. ವಾಟ್ ಈಸ್ ದ ಬೇಸ್ ಏರಿಯಾ ಹಿಯರ್? ಇವಾಗ ಹೇಳ್ರಿ, ವಾಟ್ ಈಸ್ ದ ಬೇಸ್ ಏರಿಯಾ? ಇದಿಷ್ಟು ಬೇಸ್ ಏರಿಯಾ. ಎಂಥ ಶೇಪ್ ಇದೆ ಇದು? ಸರ್ಕ್ಯುಲರ್ ಶೇಪ್ ಅದೇ, ಕರೆಕ್ಟಾ? ಸೊ ಹಾಗಿದ್ರೆ ಇದರ ಏರಿಯಾ ಏನಾಗುತ್ತೆ? ಪೈ ಆರ್ ಸ್ಕ್ವಯರ್, ಹೌದಾ? ಓಕೆ, ವಾಟ್ ಈಸ್ ದ ಹೈಟ್? ಹೈಟ್ ಏನಿಲ್ಲಿ ಉಪಯೋಗಿಸ್ತಿದ್ದೀರಿ ನೀವು? ಹೆಚ್. ಸಿಂಪಲ್. ಸೊ ಹಾಗಿದ್ರೆ ಈಗ ನಾನು ವಾಲ್ಯೂಮ್ ಅನ್ನ ಏನಂತ ಬರಿಬಹುದು? ವಾಲ್ಯೂಮ್ ಆಫ್ ದ ಸಿಲಿಂಡರ್. ಸೊ ಸಿಲಿಂಡರ್ ಅಂದ್ರೆ ಇಲ್ಲಿ ನೀವು ಏನಂತ ಹೇಳ್ತೀವಿ? ಬೈ ಡಿಫಾಲ್ಟ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ರೈಟ್? ಸರ್ಕ್ಯುಲರ್ ಸಿಲಿಂಡರ್ ಅಂತ. ಓಕೆ, ಸೊ ಇಲ್ಲಿ ಈ ಒಂದು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಂತ ಅಂದಾಗ ಒಂದು ಬೇಸ್, ಅದು ಸರ್ಕ್ಯುಲರ್ ಬೇಸ್, ಅದರ ಏರಿಯಾ ಏನು? ಪೈ ಆರ್ ಸ್ಕ್ವಯರ್ ಇಂಟು ಹೆಚ್, ಹೈಟ್. ಸೊ ನಿಮಗೆ ಕಡೆಯದಾಗಿ ಏನು ಬರುತ್ತೆ ವ್ಯಾಲ್ಯೂ? ಪೈ ಆರ್ ಸ್ಕ್ವಯರ್ ಹೆಚ್. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಇಷ್ಟೇ ಸಿಂಪಲ್. ವಾಲ್ಯೂಮ್, ಏನಾದರೂ ವಸ್ತು ಹಾಕಿದಾಗ ನಿಲ್ಲಿಕ್ಕೆ ಬೇಸ್ ಬೇಕು, ಎಷ್ಟು ಎತ್ತರ ಇದೆ ಅನ್ನೋದು ಬೇಕು, ಅಷ್ಟು ಎತ್ತರ ತನಕ ತುಂಬಿಸೋದಕ್ಕೆ ಸಾಧ್ಯ, ಹೌದಾ? ದೇರ್ಫೋರ್ ಯು ವಿಲ್ ಗೆಟ್ ಪೈ ಆರ್ ಸ್ಕ್ವಯರ್ ಹೆಚ್, ವಾಲ್ಯೂಮ್ ಆಫ್ ದ ಸಿಲಿಂಡರ್. ಕ್ಲಿಯರ್? ಓಕೆ, ಸರಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಏನಿದೆ? ಕೋನ್ ಅದೇ. ಕೋನ್ ಇಲ್ಲ ನನ್ನ ಹತ್ರ ಇವಾಗ, ಆದರೆ ಇಮ್ಯಾಜಿನ್ ಮಾಡ್ಬೋದು, ನೀವು ನೋಡಿರ್ತೀರ ಕೋನ್ನ, ಹೌದಾ? ಸೊ ಕೋನಲ್ಲಿ ಕೂಡ ಅಷ್ಟೇ ವಾಲ್ಯೂಮ್ ಬೇಕು, ಹೌದಾ? ಆದರೆ ಈ ಕೋನ್ ವಾಲ್ಯೂಮ್ನ ಹೆಂಗಪ್ಪ ಕನ್ಸಿಡರ್ ಮಾಡೋದು? ತುಂಬ ಸಿಂಪಲ್. ಆಕ್ಚುಲಿ ಈ ಒಂದು ಕೋನ್ ಏನಿರುತ್ತಲ್ಲ, ಇದರ ಏರಿಯಾ, ಸಿಲಿಂಡರ್ನ ಏರಿಯಾ ಏನಿದೆ ಅಲ್ಲ, ಸಾರಿ ಏರಿಯಾ ಅಂತೀನಿ, ವಾಲ್ಯೂಮ್. ಸೊ ಕೋನ್ನ ವಾಲ್ಯೂಮ್ ಏನಿದೆ ಅಲ್ಲ, ಇದು
ಸಿಲಿಂಡರ್ನ ವಾಲ್ಯೂಮ್ ಇವಾಗ ತಾನೇ ನೋಡಿದ್ವಿ. ಎಷ್ಟು? ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್? ಪೈ ಆರ್ ಸ್ಕ್ವಯರ್ ಹೆಚ್. ಆ ಪೈ ಆರ್ ಸ್ಕ್ವಯರ್ ಹೆಚ್ ಏನಿರುತ್ತಲ್ಲ ಅದರ 1/3 ಆಫ್ ವಾಲ್ಯೂಮ್ ಇದು ಹೊಂದಿರುತ್ತೆ. ಅಂದ್ರೆ ವಾಲ್ಯೂಮ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್? ಪೈ ಆರ್ ಸ್ಕ್ವಯರ್ ಹೆಚ್. ಇದರ 1/3 ಆಗಿರುತ್ತೆ. ಯಾವುದು? ವಾಲ್ಯೂಮ್ ಆಫ್ ದ ಕೋನ್. ನೆನ್ಪಿಟ್ಕೊಳ್ಳಿ, ಸಿಂಪಲ್. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಂತೂ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕೋನ್ ಏನಿದೆ ಅಲ್ಲ, ಇಷ್ಟೇ ನೆನ್ಪಿಟ್ಕೊಳ್ರಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ನ 1/3 ಅಂದ್ರೆ 3ರಲ್ಲಿ 1 ಭಾಗದಷ್ಟು ಇರುತ್ತೆ. 1/3 ಟೈಮ್ಸ್ ಆಫ್ ಪೈ ಆರ್ ಸ್ಕ್ವಯರ್ ಹೆಚ್ ಇರ್ತದೆ. ಯಾವುದು? ವಾಲ್ಯೂಮ್ ಆಫ್ ದ ಕೋನ್. ಓಕೆ, ತೀರಾ ಆಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಿಮಗೆ. ಅದರ ಇವಾಗ ಅದ್ರದ್ದು ಏನಂತ ಹೇಳ್ತೀವಿ, ರಿಕ್ವೈರ್ಮೆಂಟ್ ಇಲ್ಲ, ಹೌದಾ? ಸೊ ಹೆಂಗ್ ಬಂತು ಏನು ಪ್ರತಿಯೊಂದು ಆಳಕ್ಕೆ ಇಳಿಯೋದು ಬೇಕಾಗಿಲ್ಲ. ನೀವು ಏನು ಕ್ವಶನ್ಸ್ನ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಸಾಕು. ಸೊ ಇದೆಲ್ಲ ಬೇಸಿಕ್ ಅಲ್ಲ, ನಿಮಗೆ ಹೆಂಗೆ ಅಂತ ಅರ್ಥ ಆಗ್ಬಿಟ್ರೆ ಸಾಕು, ಹೌದಾ? ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ನೆನಪಿದೆ ಅಂದರೆ ಅದ್ರ ಹಿಂದ್ಗಡೆ 1/3 ಅಥವಾ ಅದ್ರ ಮುಂದ್ಗಡೆಗೆ ಹಾಕ್ರಿ. 1/3ನ ಮಲ್ಟಿಪ್ಲೈ ಮಾಡೋದು ಕಷ್ಟ ಅಲ್ಲ. ಸೊ ಯು ವಿಲ್ ಗೆಟ್ ವಾಲ್ಯೂಮ್ ಆಫ್ ದ ಕೋನ್ ವಿಚ್ ಈಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವಯರ್ ಹೆಚ್. ಓಕೆ, ಇದೇನಿದು ವಾಲ್ಯೂಮ್ ಆಫ್ ದ ಕೋನ್. ಗಾಟ್ ಇಟ್? ಸೊ ಯಾಕೆ ಹಿಂಗೆ ಹೇಳಿದ್ರು ಅಂದರೆ ಸಿಂಪಲ್ಲು. ನೀವು ಒಂದು ಟೆಸ್ಟ್ ಮಾಡಬಹುದು, ಹೇಳಿರ್ತೀನಿ, ಮಾಡೋ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಹೇಳ್ತೀನಿ. ಯಾಕೆ ಹಂಗೆ ಹೇಳಿದ್ರು ಅಂದರೆ, ಈಗ ಒಂದು ಕೋನ್ ಅದೇ ಅಂತ ಇಟ್ಕೊಳ್ರಿ. ಇದರ ರೇಡಿಯಸ್ನ ನಾನು ಮೆಷರ್ ಮಾಡಿದೆ. ಓಕೆ, ಸರ್ಕ್ಯುಲರ್ ಬೇಸ್ ಇರುತ್ತಲ್ಲ, ಇದರ ರೇಡಿಯಸ್ನ ಮೆಷರ್ ಮಾಡಿದೆ. ಅದೇ ರೇಡಿಯಸ್ ಇರುವಂಥ ಒಂದು ಸಿಲಿಂಡ್ರಿಕಲ್ ಜಾರ್, ಏನೋ ಒಂದು ಸಿಲಿಂಡರ್ ಶೇಪಲ್ಲಿ ಇರ್ತಕ್ಕಂಥ ಒಂದು ವಸ್ತುನ ತಗೊಂಡೆ. ರೇಡಿಯಸ್ ಏನು ಗೊತ್ತಾ? ಇದರ ರೇಡಿಯಸ್ಸು ಆ ಸಿಲಿಂಡರ್ ಜಾರ್ ಏನಿತ್ತಲ್ಲ ಅದರ ರೇಡಿಯಸ್ಸು ಸೇಮ್ ಇರಬೇಕಪ್ಪ. ಹಂಗೆ ತಗೊಂಡೆ, ಸರಿನಾ? ತಗೊಂಡು ನಾನೇನು ಮಾಡಿದೆ, ಇದರಲ್ಲಿ ಈ ಕೋನಲ್ಲಿ ಪೂರ್ತಿ ನೀರು ತುಂಬಿಸಿ ಏನು ಮಾಡ್ತೀನಿ, ಆ ಸಿಲಿಂಡ್ರಿಕಲ್ ಜಾರಿಗೆ ಹಾಕ್ತೀನಿ. ಪೂರ್ತಿ ತುಂಬಿಸೋದು, ಅದಕ್ಕೆ ಹಾಕೋದು. ಹಿಂಗೆ ಎಷ್ಟು ಸಲ ಮಾಡಿದೆ ಗೊತ್ತಾ? 3 ಸಲ ಮಾಡಿದೆ. ಅಂದರೆ ನಾನು ಈ ಕೋನಿಂದ ನೀರನ್ನ 3 ಸರ್ತಿ, ಈ ಕೋನಿಗೆ ಪೂರ್ತಿ ನೀರು ತುಂಬಿಸಿ 3 ಸರ್ತಿ ಒಂದು ಜಾರಿಗೆ ಹಾಕಿದಾಗ ಅದು ಪೂರ್ತಿ ಆಯಿತು. ಹಾಗಿದ್ರೆ ಇದು ಏನಾಯಿತು? 1/3 ಟೈಮ್ಸ್ ಆಫ್, ಅಂದರೆ ಒಂದು ಕೋನ್ನ ವಾಲ್ಯೂಮ್ ಏನಾಯಿತು? 3 ಸರ್ತಿ ಫಿಲ್ ಮಾಡಬೇಕು. ಯಾವುದನ್ನ? ಸಿಲಿಂಡರ್ನ. ಎದರಿಂದ? ಕೋನಿಂದ, ಹೌದಾ? ಸೊ ಹಾಗಿದ್ರೆ 3ರೊಳಗೆ 1 ಭಾಗದಷ್ಟು, 3ರಲ್ಲಿ 1 ಭಾಗ ಆಫ್ ಪೈ ಆರ್ ಸ್ಕ್ವಯರ್ ಹೆಚ್ ಅಷ್ಟು ಏನಿರುತ್ತೆ ವಾಲ್ಯೂಮ್ ಆಫ್ ದ ಕೋನ್. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. 1/3 ಆಫ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ವಿಲ್ ಬಿ ದ ವಾಲ್ಯೂಮ್ ಆಫ್ ದ ಕೋನ್. ಸರಿನಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ, ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಅರ್ಥ ಮಾಡಿಸಿದ್ದೀನಿ, ನೆನ್ಪಿಟ್ಕೊಳ್ಳೋದನ್ನು ಹೇಳಿದ್ದೀನಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಗೊತ್ತಾಯ್ತು ಅಂದರೆ ವಾಲ್ಯೂಮ್ ಆಫ್ ದ ಕೋನ್ ಬಂದ ಹಾಗೆ. 1/3 ಫಿಕ್ಸ್ ಮಾಡೋದಷ್ಟೇ. ಓಕೆ, ಸರಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟು ಸ್ಪಿಯರ್ ಆ್ಯಂಡ್ ಹೆಮಿಸ್ಪಿಯರ್. ಸ್ಪಿಯರ್ ಆ್ಯಂಡ್ ಹೆಮಿಸ್ಪಿಯರ್. ಈ ಒಂದು ಸ್ಪಿಯರಿಗೂ ಅಷ್ಟೇ, ಇದಕ್ಕೂ ತುಂಬ ಆಳ ಹೋಗಬೇಕು. ಅದರ ಅವಶ್ಯಕತೆ ನಿಮಗಿಲ್ಲ. ನಾವೇನು ಕಲಿಬೇಕು ಅದನ್ನು ಬಿಟ್ಟು ಬೇರೆ ಕಲಿತಾ ಹೋಗ್ತೀವಿ. ಸೊ ಹಾಗಾಗಿ ಅದ್ರದ್ದು ಡಿರೈವೇಷನ್ ಆಗಲಿ, ಹೆಂಗೆ ಬಂತು, ಅದರ ಆಳ ಬೇಕಾಗಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ. ಈ ಒಂದು ಸ್ಪಿಯರ್ನ ವಾಲ್ಯೂಮ್ನ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಇದನ್ನು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಯಿತು ಏನಂತ ಅಂದರೆ, ಈ ಸ್ಪಿಯರನ್ನು ಯಾವುದಾದ್ರೂ ಒಂದು ಸಿಲಿಂಡ್ರಿಕಲ್ ಜಾರಿಗೆ ನಾವು, ಅಥವಾ ಒಂದು ಕಂಟೈನರ್ ಇರ್ತದೆ, ಅದರೊಳಗೆ ನಾವು ಬಾಲನ್ನು ಹಾಕಿದಾಗ, ಓಕೆ, ಆ ಒಂದು ಕಂಟೈನರ್ ಏನಿರ್ತದಲ್ಲ ಅದರೊಳಗಡೆ ನೀರು ತುಂಬಿಸ್ಬೇಕು. ಪೂರ್ತಿ ನೀರು ತುಂಬಿಸಿ ಒಂದು ಬಾಲನ್ನು ಹಾಕಿ ಬಿಟ್ಟಾಗ ಏನಾಗುತ್ತೆ? ತೇಲೋ ಬಾಲ್ ಅಲ್ಲ, ವಜಿ ಇರಬೇಕು. ಅಂಥ ಬಾಲನ್ನು ಕಂಟೈನರ್ ಪೂರ್ತಿ ನೀರು ತುಂಬಿಸಿ ಅದರೊಳಗೆ ಬಾಲನ್ನು ಹಾಕಿದರೆ ಏನಾಗ್ತದೆ? ನಿಮಗೆ ಗೊತ್ತು, ಇದು ಕಾಮನ್ ಸೆನ್ಸ್. ನೀವೆಲ್ಲ ಹೇಳ್ತೀರಾ ಉತ್ತರ ಅಂತ ನನಗೆ ಗೊತ್ತು. ಏನಾಗ್ತದೆ? ನೀರು ಹೊರಗೆ ಚೆಲ್ತದೆ, ಹೌದಾ? ಕರೆಕ್ಟ್ ತಾನೆ? ಪೂರ್ತಿ ನೀರು ತುಂಬಿರೋ ಒಂದು ಕಂಟೈನರ್, ಒಂದು ತಂಬಿಗೆನೋ, ಏನೋ ಒಂದು ಜಾರೋ ಕಂಟೈನರೋ ಏನೋ ಒಂದಿದೆ, ಅದರೊಳಗೆ ವಜಿ ಬಾಲನ್ನು ಹಾಕಿದರೆ ಏನಾಗುತ್ತೆ? ನೀರು ಹೊರಗೆ ಚೆಲ್ಲುತ್ತೆ. ಆ ಚೆಲ್ಲಿರೋ ನೀರನ್ನು ನಾವು ಮೆಷರ್ ಮಾಡಿದಾಗ ನಮಗೆ ಗೊತ್ತಾಯಿತು, ಅದು ಈ ಒಂದು ಸ್ಪಿಯರ್ ಏನಿದೆ ಅಲ್ಲ ಅದರ ರೇಡಿಯಸ್ ಕ್ಯೂಬ್, ಅಂದರೆ ಕ್ಯೂಬ್ನ ರೇಡಿಯಸ್ ಕ್ಯೂಬ್ ಅಲ್ಲ, ಕ್ಯೂಬ್ನ ರೇಡಿಯಸ್, ಇದರ ರೇಡಿಯಸ್ ಏನಿರುತ್ತಲ್ಲ ಅದನ್ನು ಕ್ಯೂಬ್ ಮಾಡಿ ಅದನ್ನು
4/3 ಪೈ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇದರ ವಾಲ್ಯೂಮ್ ಸಿಗುತ್ತೆ ಅಂತ ಗೊತ್ತಾಯ್ತು. ಸೊ ಇದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಸಿಂಪಲ್ ಆಗಿ ಹೇಳಿದ್ದು ನೆನ್ಪಿಟ್ಕೊಂಡ್ಬಿಡ್ರಿ ಅಷ್ಟೇ. ಸೊ ವಾಲ್ಯೂಮ್ ಆಫ್ ಅ ಸ್ಪಿಯರ್ ವಿಲ್ ಬಿ ಈಕ್ವಲ್ ಟು ಏನು 4/3 ಪೈ ಟೈಮ್ಸ್ ಆಫ್ ಕ್ಯೂಬ್ ಆಫ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಇದು ಒಂದು ಎಕ್ಸ್ಪೆರಿಮೆಂಟ್ ಇಂದ ಗೊತ್ತಾಗಿದ್ದು. ಸೊ ಹಾಗಾಗಿ 4/3 ಪೈ ಆರ್ ಕ್ಯೂಬ್ ಈಸ್ ಏನು ವಾಲ್ಯೂಮ್ ಆಫ್ ದ ಸ್ಪಿಯರ್. ಅರ್ಥ ಆಯ್ತಾ? ಓಕೆ, ಸರಿ. ಈಗ ಮುಂದೆ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ಸಿಂಪಲ್ಲು ಅಂದರೆ ಸಿಂಪಲ್ಲು. 4/3 ಅದಲ್ಲ, 4ಅನ್ನ ಅರ್ಧ ಮಾಡ್ರಿ, ಎಷ್ಟು ಬರುತ್ತೆ? 2 ಬರುತ್ತೆ. 2/3 ಪೈ ಆರ್ ಕ್ಯೂಬ್ ಇಸ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ಓಕೆ, ಸೊ ಹೆಮಿಸ್ಪಿಯರ್ ಯಾವಾಗಲೂ ಅಷ್ಟೇ ಸ್ಪಿಯರ್ ಇನ್ ಅರ್ಧ ಇರುತ್ತೆ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಎಷ್ಟಿರುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 2/3 ಪೈ ಆರ್ ಕ್ಯೂಬ್. 2/3 ಪೈ ಆರ್ ಕ್ಯೂಬ್. ಅರ್ಥ ಆಯ್ತಾ? ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್ ಏನು? 4/3 ಪೈ ಟೈಮ್ಸ್ ಆಫ್ ಕ್ಯೂಬ್ ಆಫ್ ದ ರೇಡಿಯಸ್. ಓಕೆ, 4/3 ಪೈ ಆರ್ ಕ್ಯೂಬ್. ಅದರ ಅರ್ಧ ಅಂದರೆ 2/3 ಪೈ ಆರ್ ಕ್ಯೂಬ್, ಅದು ಹೆಮಿಸ್ಪಿಯರ್ದು ವಾಲ್ಯೂಮ್. ಇಷ್ಟು ಅರ್ಥ ಮಾಡ್ಕೊಂಡ್ರಾ? ಓಕೆ, ಆಲ್ ರೈಟ್. ಸರಿ, ಈಗ ನಾವು ಮುಂದೆ ಹೋಗೋಣ. ಮುಂದೆ ಹೋಗೋಣ ಅಂದರೆ ಏನು? ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿಗೆ ಫಾರ್ಮುಲಾಸ್ ಎಲ್ಲ ನೋಡಿದಾಯ್ತು, ಹೌದಾ? ಇನ್ನೊಮ್ಮೆ ನೋಡ್ತಾ ಬರೋಣ ಫಾರ್ಮುಲಾಸ್ನ ಪಟ ಅಂತ ಹೇಳಿ. ಕ್ಯೂಬಾಯ್ಡ್, ಹೌದಾ? ಸೊ ಕ್ಯೂಬಾಯ್ಡ್ದು ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಏನಿದೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಾಲ್ಯೂಮ್ ಆಫ್ ದ ಕ್ಯೂಬ್ ಏನು? ಎ ಕ್ಯೂಬ್ ಅಥವಾ ಸೈಡ್ ಕ್ಯೂಬ್ ಅಥವಾ ಎಡ್ಜ್ ಕ್ಯೂಬ್. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನು? ಪೈ ಆರ್ ಸ್ಕ್ವಯರ್ ಹೆಚ್. ವಾಲ್ಯೂಮ್ ಆಫ್ ದ ಕೋನ್ ಏನು? 1/3 ಪೈ ಆರ್ ಸ್ಕ್ವಯರ್ ಹೆಚ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ಸ್ಪಿಯರ್ ಏನು? 4/3 ಪೈ ಆರ್ ಕ್ಯೂಬ್. ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಏನು? 2/3 ಪೈ ಆರ್ ಕ್ಯೂಬ್. ಓಕೆ, ಡನ್. ಸರಿ, ಈಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಇಷ್ಟ ತನಕ ಈ ಸಾಲಿಡ್ಗಳ ವಾಲ್ಯೂಮ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈಗ ಇದೇ ಸಾಲಿಡ್ಗಳನ್ನ ನಾವು ಕಂಬೈನ್ ಮಾಡಿದಾಗ ವಾಲ್ಯೂಮ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಸೇಮ್ ಸಿಮಿಲರ್ ಕೇಸ್ ಜಸ್ಟ್ ವಿ ಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಈ ಹಿಂದಿನ ಸೆಷನ್ ಒಳಗೆ ಸರ್ಫೇಸ್ ಏರಿಯಾ ಆಫ್ ದ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ನೋಡಿದ್ವಿ. ಈಗ ವಾಲ್ಯೂಮ್ ಆಫ್ ದ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ನೋಡ್ತಿದೀವಿ, ಅಷ್ಟೇ, ಏನು ಡಿಫರೆನ್ಸ್ ಇಲ್ಲ. ಓಕೆ, ಸಾಲಿಡ್ಸ್ಗಳು ಕಂಬೈನ್ ಆಗೋದು ಸಹಜ. ಅಲ್ಲಿ ಕೇವಲ ಸರ್ಫೇಸ್ ಏರಿಯಾ ನೋಡ್ತಿದ್ವಿ, ಇವಾಗ ಒಳಗಡೆ ಇರ್ತಕ್ಕಂಥ ವಾಲ್ಯೂಮ್ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಓಕೆ, ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ. ಎ ಜ್ಯೂಸ್ ಸೆಲ್ಲರ್ ವಾಸ್ ಸರ್ವಿಂಗ್ ಹಿಸ್ ಕಸ್ಟಮರ್ಸ್ using glasses as shown in the figure. The inner diameter of the cylindrical glass was 5 cm, but the bottom of the glass had a hemispherical raised portion which reduced the capacity of the glass. If the height of a glass was 10 cm, find the apparent capacity of the glass and its actual capacity. Okay, so first of all, ಏನು ಹೇಳರೆ ಪ್ರಶ್ನೆಯಲ್ಲಿ ಏನು ಕೊಟ್ಟರೆ ಅದನ್ನು ನೋಡೋಣ. ಸೊ ಜ್ಯೂಸ್ ಸೆಲ್ಲರ್, ಓಕೆ, ಸೊ ಜ್ಯೂಸಿನ ಗ್ಲಾಸ್ಗಳನ್ನ ನೋಡಿರ್ತೀರ ಜ್ಯೂಸ್ ಶಾಪಲ್ಲಿ, ಅದೇ ರೀತಿ. ಓಕೆ, ಸೊ ದ ಇನ್ನರ್ ಡಯಾಮೀಟರ್ ಆಫ್ ದ ಸಿಲಿಂಡ್ರಿಕಲ್ ಗ್ಲಾಸ್. ಇದೊಂದು ಗ್ಲಾಸ್ ಇದೆ, ಇದು ಸಿಲಿಂಡ್ರಿಕಲ್ ಶೇಪಲ್ಲಿ ಇದೆ. ಇದರ ಇನ್ನರ್ ಡಯಾಮೀಟರ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟು? ಈಸ್ 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಅಂತೆ. ಏನು? ಡಯಾಮೀಟರ್ ಆಫ್ ದ ಸಿಲಿಂಡ್ರಿಕಲ್ ಗ್ಲಾಸ್ ಅದು. ಸೊ ಗಿವೆನ್ ಏನು ಗೊತ್ತಾ? ಡಯಾಮೀಟರ್ ಬರೀತೀನಿ ಈಗ ಸದ್ಯಕ್ಕೆ. ಡಯಾಮೀಟರ್ ಆಫ್ ದ ಸಿಲಿಂಡ್ರಿಕಲ್ ಏನು? ಸಿಲಿಂಡ್ರಿಕಲ್ ಗ್ಲಾಸ್ ಎಷ್ಟು ಕೊಟ್ಟಾರೆ? 5 ಸೆಂಟಿಮೀಟರ್ ಕೊಟ್ಟಾರೆ. ಹಿಂದೆಲ್ಲ ರೇಡಿಯಸ್ನ ಕೂಡ ಬರೆದ್ಬಿಡ್ತೀನಿ. ರೇಡಿಯಸ್ ಇಸ್ ಈಕ್ವಲ್ ಟು 5/2 ಸೆಂಟಿಮೀಟರ್. ಓಕೆ, 5/2 ಸೆಂಟಿಮೀಟರ್ ಇಷ್ಟು ಬರ್ಕೊಂಡ್ರ? ಸರಿ, ಬಟ್ ಏನು ವಿಷಯ ಅಂದರೆ the bottom of the glass had a hemispherical raised portion. ನೋಡಿ, ಬಾಟಮ್ ಆಫ್ ದ ಗ್ಲಾಸ್ ಇಮ್ಯಾಜಿನ್ ಮಾಡ್ರಿ, ಒಂದು ಸಿಲಿಂಡ್ರಿಕಲ್ ಶೇಪ್ ಇಂದು ಒಂದು ಗ್ಲಾಸ್ ಅದೇ, ಆದರೆ ಕೆಳಗಡೆಗೆ ಅದಕ್ಕೆ ಏನಿದೆ ಅಂದರೆ ಹೆಮಿಸ್ಪೆರಿಕಲ್ ಶೇಪ್ ಇಂದು ರೈಸ್ಡ್ ಪೋರ್ಷನ್, ಅಂದರೆ ಹೆಮಿಸ್ಪೆರಿಕಲ್ ಶೇಪ್ ಅಲ್ಲಿ ಆ ಒಂದು ಪೋರ್ಷನ್ ಇದೆ. ಎಲ್ಲಿ? ದ ಬಾಟಮ್ ಆಫ್ ದ ಗ್ಲಾಸ್. ನೀವು ನೋಡಿರ್ತೀರಲ್ಲ ಗ್ಲಾಸ್ನ,
ಹೆಂಗೆ ಅಂದರೆ ಇಮ್ಯಾಜಿನ್ ನೀವು ಹೆಂಗೆ ಮಾಡ್ಬೋದು ಅಂದರೆ ಗ್ಲಾಸ್ ಈ ರೀತಿ ಇರುತ್ತೆ, ಹಿಂಗೆ ಕೆಳಗಡೆ ಹಿಂಗೆ ಹಿಡ್ಕೊಳ್ಳಿಕ್ಕೆ ಹಿಂಗಿರುತ್ತೆ. ಇಲ್ಲದೆ ನೋಡ್ರಿ, ಹಾಂ ಈ ರೀತಿ ಇದು ಸಿಲಿಂಡ್ರಿಕಲ್ ಶೇಪ್ ಅದ, ಕೆಳಗಡೆ ಹೆಮಿಸ್ಪೆರಿಕಲ್ ಶೇಪ್ ಎಂಡ್ ಆಗಿರೋದು. ಮತ್ತು ಇದಿಷ್ಟು ಬಿಟ್ಬಿಡ್ರಿ ನಾ ಹೇಳಿದ್ದು ಇದಿಷ್ಟು, ಹೌದಾ? ಸೊ ಇದಿಷ್ಟು ಕಿತ್ಬಿಟ್ರೆ ಮತ್ತೆ ಅದನ್ನು ಕೂಡಿಸ್ಲಿಕ್ಕೆ ಆಗಲ್ಲ. ಅಂದರೆ ಕೆಳಗಡೆ ಹೆಮಿಸ್ಫಿರಿಕಲ್ ಶೇಪ್ ಇದ್ರೆ ಗ್ಲಾಸ್ ಕೂಡೋದೇ ಇಲ್ಲ, ಹೌದಾ? ಸೊ ಹಂಗಂತೇಳಿ ಇದನ್ನು ಕನ್ಸಿಡರ್ ಮಾಡಬೇಡ್ರಿ, ಹೇಳಿದ್ದು ನಾನು. ಓಕೆ, ಅರ್ಥ ಆಗ್ತಿದ್ದಲ್ಲ? ಇದು ಸಿಲಿಂಡ್ರಿಕಲ್ ಶೇಪಲ್ಲಿ ಇದೆ, ಕೆಳಗಡೆ ಹೆಮಿಸ್ಪೆರಿಕಲ್ ಶೇಪಲ್ಲಿ ಬಾಟಮ್ ಇದೆ. ಅರ್ಥ ಆಗ್ತಿದ್ದ? ಈ ರೀತಿ ಅದೇ ಅದು ಸರಿ. ಬಟ್ ದ ಬಾಟಮ್ ಆಫ್ ದ ಗ್ಲಾಸ್ ಹ್ಯಾಡ್ ಎ ಹೆಮಿಸ್ಪೆರಿಕಲ್ ರೈಸ್ಡ್ ಪೋರ್ಷನ್ ವಿಚ್ ರಿಡ್ಯೂಸ್ಡ್ ದ ಕೆಪಾಸಿಟಿ ಆಫ್ ದ ಗ್ಲಾಸ್. ನೋಡಿ, ಕೆಪಾಸಿಟಿ, ಹೌದಾ? ಇದರಲ್ಲಿ ಲಿಕ್ವಿಡ್ ತುಂಬಿಸೋದ್ರಿಂದ ಕೆಪಾಸಿಟಿ ಅಂತ ಯೂಸ್ ಮಾಡ್ಯಾರೆ, ವಿಚ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ದ ಗ್ಲಾಸ್. ಏನ್ ಮಾಡ್ತು, ಆ ಹೆಮಿಸ್ಪೆರಿಕಲ್ ಪೋರ್ಷನ್ ಇದ್ದಿದ್ರಿಂದ ಈ ಒಂದು ಗ್ಲಾಸ್ನ ಕೆಪಾಸಿಟಿ ವಾಲ್ಯೂಮ್ ಏನಾಯ್ತು, ಕಡಿಮೆ ಆಯ್ತಂತೆ. ಓಕೆ ಸರಿ. ಇಫ್ ದ ಹೈಟ್ ಆಫ್ ಅ ಗ್ಲಾಸ್ ವಾಸ್ 10 ಸೆಂಟಿಮೀಟರ್. ಓಕೆ, ಸೊ ಟೋಟಲ್ ಹೈಟ್ ಆಫ್ ದ ಗ್ಲಾಸ್ ಎಷ್ಟಿದೆ ಅಂದರೆ 10 ಸೆಂಟಿಮೀಟರ್. ಇದು ನಾನು ನಿಮಗೆ ಅರ್ಥ ಆಗಲಿ ಅಂತ ತೋರಿಸಿದ್ದು, ಬಟ್ ನೀವು ರೆಫರೆನ್ಸಿಗೆ ತಗೋಬೇಕಾಗಿರೋದು ಇದನ್ನೇ. ಓಕೆ, ಸೊ ದಿಸ್ ಈಸ್ ಕಂಪ್ಲೀಟ್. ಎಷ್ಟಿದೆ? ಹೌ ಮಚ್ ಇಟ್ ಈಸ್? 10 ಸೆಂಟಿಮೀಟರ್. ಸರಿ ಆಯಿತು. ಫೈಂಡ್ ದ ಅಪ್ಯಾರೆಂಟ್ ಕೆಪಾಸಿಟಿ ಆಫ್ ದ ಗ್ಲಾಸ್ ಅಂಡ್ ಇಟ್ಸ್ ಆಕ್ಚುಯಲ್ ಕೆಪಾಸಿಟಿ. ಅಪ್ಯಾರೆಂಟ್ ಕೆಪಾಸಿಟಿ, ಆಕ್ಚುಯಲ್ ಕೆಪಾಸಿಟಿ ಏನು ಹಂಗಂದ್ರೆ? ಅಪ್ಯಾರೆಂಟ್ ಕೆಪಾಸಿಟಿ ಅಂದರೆ ನೋಡಿದ ತಕ್ಷಣ, ಓಕೆ, ನೋಡಿದ ತಕ್ಷಣ ವಾಲ್ಯೂಮ್ ಏನು ಅನ್ಸುತ್ತೆ, ಇದು ಸ್ವಲ್ಪ ಮೋಸ ಮಾಡೋ ಗ್ಲಾಸ್ ಇದು. ಹೆಂಗೆ ಅಂದರೆ ಆಕ್ಚುಯಲ್ ಕೆಪಾಸಿಟಿನೇ ಬೇರೆ ಇರ್ತದೆ, ನೋಡಿದ ತಕ್ಷಣ ಇರೋ ಕೆಪಾಸಿಟಿನೇ ಬೇರೆ ಇರ್ತದೆ. ಓಕೆ, ಅರ್ಥ ಆಯ್ತಾ? ಸೊ ನಾನು ಹೇಳ್ತಿರೋದು ನಿಜನಾ ಅಂದರೆ ನಿಜ. ಯಾವಾಗ ನಿಮಗೆ ನಿಜ ಅನಿಸ್ತದೆ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಆಕ್ಚುಯಲ್ ಕೆಪಾಸಿಟಿ ಆಮೇಲೆ ಅಪ್ಯಾರೆಂಟ್ ಕೆಪಾಸಿಟಿ, ಅವಾಗ ಅರ್ಥ ಆಗುತ್ತೆ. ಓಕೆ, ಗಾಟ್ ಇಟ್? ಅಪ್ಯಾರೆಂಟ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಅದರ ವಾಲ್ಯೂಮ್ ಎಷ್ಟು, ಆದರೆ ಅದರ ಆಕ್ಚುಯಲ್ ಕೆಪಾಸಿಟಿ ರಿಯಲ್ ಆಗಿ ರಿಯಾಲಿಟಿಯಲ್ಲಿ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಆಲ್ ರೈಟ್. ಈಗ ಪ್ರಶ್ನೆ ಸಾಲ್ವ್ ಮಾಡ್ತಾ ಹೋಗೋಣ. ಏನೇನು ಕೊಟ್ಟರೆ, ಡಯಾಮೀಟರ್ ಕೊಟ್ಟಿದ್ರು ಅದನ್ನು ಬರ್ಕೊಂಡೆ, ಅದ್ರ ಜೊತೆ ರೇಡಿಯಸ್ ಕೂಡ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಹೈಟ್ ಆಫ್ ದ ಗ್ಲಾಸ್ ಕೊಟ್ಟರೆ, ಹೌದಾ? ಸೊ ಹೈಟ್ ಆಫ್ ದ ಗ್ಲಾಸ್ ಬರೆಯೋಣ. ದಿಸ್ ಈಸ್ ಹೈಟ್ ಆಫ್ ದ ಗ್ಲಾಸ್. ಹೈಟ್ ಆಫ್ ದ ಗ್ಲಾಸ್ ಎಷ್ಟಿದೆ? ದಿಸ್ ಇಸ್ 10 ಸೆಂಟಿಮೀಟರ್. ಹೈಟ್ ಆಫ್ ದ ಗ್ಲಾಸ್ ಈಸ್ 10 ಸೆಂಟಿಮೀಟರ್. ಓಕೆ, ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಓಕೆ ಸರಿ. ಈಗ ನಾವೇನು ಮಾಡಬೇಕು, ಕೆಪಾಸಿಟಿನ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಅಪ್ಯಾರೆಂಟ್ ಕೆಪಾಸಿಟಿನ ಫೈಂಡ್ ಔಟ್ ಮಾಡಬೇಕು. ನೋಡ್ರಿ, ನಾನೇನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ರಿ. ಇವಾಗ ಅಪ್ಯಾರೆಂಟ್ ಕೆಪಾಸಿಟಿ ಅಂದರೆ ನಾನೇನು ಹೇಳಿದೆ, ನೀವು ಒಂದು ಗ್ಲಾಸನ್ನು ನೋಡ್ತೀರಿ, ಅದು ಸಿಲಿಂಡ್ರಿಕಲ್ ಶೇಪಲ್ಲಿದೆ, ಆ ಸಿಲಿಂಡ್ರಿಕಲ್ ಶೇಪಲ್ಲೇ ಇದೆ ಅಂತ ಅಂದ್ಕೊಂಡು ನೀವು ಅದ್ರ ಕೆಪಾಸಿಟಿನ ಫೈಂಡ್ ಔಟ್ ಮಾಡ್ತೀರಾ. ಈ ಹೆಮಿಸ್ಪಿಯರು ಅದರಲ್ಲಿ ಮಿಕ್ಸ್ ಆಗಿರೋದು, ಮೇಲೆ ಸಿಲಿಂಡರ್ ಇರೋದು, ಇದೆಲ್ಲ ನಮಗೆ ಬೇಡ. ಗ್ಲಾಸ್ ಯಾವ ರೀತಿ ಇದೆ? ಸಿಲಿಂಡ್ರಿಕಲ್ ಶೇಪಲ್ಲಿದೆ, ಕಣ್ಣಿಗೆ ಕಾಣುವಂಥ ಕೆಪಾಸಿಟಿ ಅದು. ಸೊ ಹಾಗಿದ್ರೆ ಇಲ್ಲಿ ನಾನು ಅಪ್ಯಾರೆಂಟ್ ಕೆಪಾಸಿಟಿ ಯಾವುದನ್ನು ತಗೊಳ್ತೀನಿ ಅಂದರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ತಗೊಳ್ತೀನಿ. ಓಕೆ, ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅನ್ನ ಈಗ ನಾನು ತಗೊಳ್ತೀನಿ. ಗಾಟ್ ಇಟ್? ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್? ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ, ಅದಕ್ಕಿಂತ ಮುಂಚೆ ಇಲ್ಲಿ ಬರೀತೀನಿ, ಅಪ್ಯಾರೆಂಟ್ ಕೆಪಾಸಿಟಿ. ಅಪ್ಯಾರೆಂಟ್ ಕೆಪಾಸಿಟಿ. ಓಕೆ, ಸೊ ಅಪ್ಯಾರೆಂಟ್ ಕೆಪಾಸಿಟಿ. ನೀವು ಈ ರೀತಿ ಗ್ಲಾಸ್ಗಳನ್ನು ನೋಡಿರ್ತೀರಿ, ಇಂತಹದಪ್ಪ ಇಷ್ಟು ಎತ್ತರ ಇರುತ್ತೆ, ಆದರೆ ನೋಡಿದರೆ ಹಾಲು ಅಥವಾ ಜ್ಯೂಸು ಇಷ್ಟೇ ಅದರಲ್ಲಿ ಹಿಡಿಯೋದು. ಯಾಕೆಂದರೆ ಕೆಳಗಡೆ ತಳ ಏನಿರುತ್ತಲ್ಲ ಅದನ್ನೇ ಒಂದು ದಪ್ಪ ಲೇಯರ್ ಮಾಡಿರ್ತಾರೆ, ಇಷ್ಟು ಎತ್ತರ, ಹಾಲು ಇಷ್ಟೇ ಹಿಡಿಯೋದು, ಅದು ನೋಡಿದರೆ ಇಷ್ಟು ಎತ್ತರ ಇರ್ತದೆ. ಹೀಗೆ ನಮಗೆ ಟೋಪಿ ಹಾಕ್ತವೆ ಕೆಲವೊಂದು ಗ್ಲಾಸ್ಗಳು, ಹೌದಾ, ಬಕ್ರ ಮಾಡ್ತವೆ, ಅಂಥವು ಇರ್ತವೆ. ಸೊ ಇದು ಕೂಡ ಅದೇ ರೀತಿನೇ. ಓಕೆ, ಸೊ ಅಪ್ಯಾರೆಂಟ್ ಕೆಪಾಸಿಟಿ ಏನು ಅಂದರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಓಕೆ, ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನು? ಫಾರ್ಮುಲಾ ಏನು? πr²h. ನಮಗೆ ಪೈ ವ್ಯಾಲ್ಯೂನ ತಗೊಳ್ಳಿಕ್ಕೆ ಹೇಳಿದರೆ ಹೌ ಮಚ್ ದೇ ಹ್ಯಾವ್, ನಮಗೆ ಏನಂತ ಹೇಳ್ಯಾರೆ, ಎಷ್ಟು ತಗೊಳ್ರಿ ಅಂತ ಹೇಳ್ಯಾರೆ ಪೈ ವ್ಯಾಲ್ಯೂನ, ವಿಚ್ ಈಸ್ ಈಕ್ವಲ್ ಟು 3.14. ಹೌದಾ? ಹಾಗಿದ್ರೆ ಪೈ ವ್ಯಾಲ್ಯೂನ 3.14 ಅಂತಾನೆ ತಗೊಳ್ಳೋಣ. ಓಕೆ, ಸೊ ಈಗ ಇಲ್ಲಿ ಬರಿತಾ ಹೋಗ್ತೀನಿ, 3.14 ಇಂಟು, ಹೌದಾ, r². ಸೊ r² ಅಂದ್ರೇನು ನೋಡಿ, 5/2 ಅದೇ.
ಹೌದಾ? ಸೊ ವಾಟ್ ಈಸ್ ಆರ್ ಹಿಯರ್? ರೇಡಿಯಸ್ ಎಷ್ಟು? 5/2. ನಾನು ಏನು ಮಾಡ್ತೀನಿ ಅಂದರೆ 5/2 ಬದಲು ಇದನ್ನು ಇನ್ನೂ ರಿಡ್ಯೂಸ್ ಮಾಡಿ ಬರಿತೀನಿ. ಯಾಕೆಂದರೆ ಪೈ ವ್ಯಾಲ್ಯೂ ಯಾವಾಗಲೂ ನಾವು 22/7 ಅಂತ ತಗೊಳ್ತಿದ್ವಿ. ಆದರೆ ಇಲ್ಲಿ 3.14 ಕೊಟ್ಟಾರೆ. ಸೊ ಹಾಗಾಗಿ ಏನು ಮಾಡೋದು? ಕ್ಯಾನ್ಸಲ್ ಮಾಡಲಿಕ್ಕೆ ಏನೂ ಇಲ್ಲ ಇಲ್ಲಿ. 5/2 ಇಂಟು 5/2 ಆರ್ ಸ್ಕ್ವೇರ್ ಬರಿತೀವ. ಹೆಚ್ ಅಗೇನ್ ಇಟ್ ಈಸ್ 10. 10 ಒಂದೇ ಕ್ಯಾನ್ಸಲ್ ಆಗೋದು. ಸೊ 22/7 ಇದ್ದಿದ್ರೆ ಕ್ಯಾನ್ಸಲೇಷನ್ ಈ ಕಡೆ 22 ಮಾಡ್ತಿದ್ವಿ, ಈ ಕಡೆ 10 ಮಾಡ್ತಿದ್ವಿ. ಹೌದಾ? ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನ ಬೆಸ್ಟ್ ಅಂದರೆ ಇದನ್ನು ರಿಡ್ಯೂಸ್ ಮಾಡೋಣ ಅಂತ ಮಾಡ್ತೀನಿ. ಸೊ 2 1s ನಿಮಗೆ ಬೇಡ ಅಂದರೆ ಹಿಂಗೂ ಬರಿಬೋದು, 5/2 ಅಂತಲೇ ಬರ್ಕೋಬೋದು. ಓಕೆ, ಸೊ 5/2 ಇದೆಲ್ಲ, ಇದನ್ನು ರಿಡ್ಯೂಸ್ ಮಾಡಿದಾಗ 2 2s 4, 1 ಉಳಿತು, ಪಾಯಿಂಟ್ ಡೆಸಿಮಲ್ ಪಾಯಿಂಟ್ನ ತಗೊಂಡೆ, 2 5s 10. ಸೊ ಯು ವಿಲ್ ಗೆಟ್ 2.5 ಸೆಂಟಿಮೀಟರ್. ಸೊ ಇಲ್ಲಿನೂ ಅದನ್ನೇ ಬರೆಯೋಣ. 3.14 ಇಂಟು 2.5 ಇಂಟು 2.5 ಇಂಟು ಹೆಚ್. ಹೆಚ್ ಎಷ್ಟಿದೆ? ಹೈಟ್ ಆಫ್ ದ ಗ್ಲಾಸ್ ಎಷ್ಟಿದೆ? 10 ಸೆಂಟಿಮೀಟರ್. ಹೌದಾ? ದಟ್ ಈಸ್ 10 ಸೆಂಟಿಮೀಟರ್. ಆಲ್ ರೈಟ್. ಈಗ ನೋಡ್ರಿ ಮುಂದೆ 3.14 ಇಂಟು ನೋಡಿ 25 ಇಂಟು 25 ಅಂದರೆ 2.5 ಇಂಟು 2.5 ಹೋಗ್ತೀನಿ. ಆದರೆ ಅದು 25 ಸ್ಕ್ವೇರ್ ತಾನೆ. ನಿಮಗೆ 25 ಸ್ಕ್ವೇರ್ ಗೊತ್ತಲ್ವಾ ಎಷ್ಟು ಅಂತ? 625. ಒಂದು ವೇಳೆ ಗೊತ್ತಿಲ್ಲ ಅಂದರೆ ನಾನೊಂದು ಹಿಂದಿನ ಸೆಷನ್ ಒಳಗೆ ಹೇಳ್ಕೊಟ್ಟಿದ್ನಲ್ಲ ಟ್ರಿಕ್, ನೆನಪಿದೆನಾ? ಏನು? 25 ಸ್ಕ್ವಯರ್ ಮಾಡಬೇಕು ಅಂದರೆ ಸೊ 2 ಇಂಟು 5 ಇಂಟು 2 ಮಾಡಿರಿ, ಯು ವಿಲ್ ಗೆಟ್ 20. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಈ 20 ಹಾಗೆ ಇರಲಿ. 2 ಸ್ಕ್ವಯರ್ ಈಸ್ 4, 5 ಸ್ಕ್ವಯರ್ ಈಸ್ 25. ಈ 20ನ ಮಿಡಲಲ್ಲಿ ಇಲ್ಲಿ ಹಾಕ್ರಿ. ಎಷ್ಟು ಬಂತು? 5, ಇದು 2, ದಿಸ್ ಇಸ್ 6, 625. ಹೌದಾ? ಅದೇ ಬಂತು. ಸೊ ಈಗ ನೋಡ್ರಿ ಡೆಸಿಮಲ್ ಪಾಯಿಂಟ್ ಏನಿದೆಯಲ್ಲ, ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಆದಮೇಲೆ ಒಂದು ನಂಬರ್ ಇದೆ, ಇಲ್ಲೊಂದು ಪಾಯಿಂಟ್ ಆದಮೇಲೆ ಒಂದು ನಂಬರ್ ಇದೆ. ಬೇಸಿಕಲಿ 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಇಡಬೇಕು. ಓಕೆ, ಇಂಟು 10 ಮಾಡಬೇಕು. ನಾನೇನು ಮಾಡ್ತೀನಿ? ಆಲ್ರೆಡಿ 10 ಇದೆ ಅಲ್ಲ, ಮತ್ತೇನು ಬರೆಯೋದು? ಒಂದು ಕೆಲಸ ಮಾಡ್ತೀನಿ, ಅದಕ್ಕೆ ಈ ಡೆಸಿಮಲ್ ಪಾಯಿಂಟನ್ನು ಶಿಫ್ಟ್ ಮಾಡಿಬಿಡ್ತೀನಿ. ಏನು? 6.25 ಇತ್ತಲ್ಲ, ಅದನ್ನು 62.5 ಅಂತ ಬರಿತೀನಿ. ಯಾಕೆಂದರೆ ಈ 6.25ನ 10 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ 62.5. ಓಕೆ, ಇಷ್ಟು ಅರ್ಥ ಆಯ್ತಾ? ಈಗ 314 ಇಂಟು 625 ಮಾಡಬೇಕು. ಮಾಡೋಣ, ಎಷ್ಟು ಬರುತ್ತೆ ನೋಡೋಣ. ಸೊ 314 ಇಂಟು 625 ಮಾಡಿರಿ. ಹೌ ಮಚ್ ಯು ವಿಲ್ ಗೆಟ್? 5 4s 20. ಓಕೆ, ಸೊ 5 1s 5 ಪ್ಲಸ್ 2 is 7, 5 3s 15 ಪ್ಲಸ್ 2 4s 8, 2 1s 2. ಓಕೆ, ದೆನ್ 2 3s 6 ಪ್ಲಸ್ 6 4s 24, 6 1s 6 ಪ್ಲಸ್ 2 is 8, 6 3s 18. ಹೌದಾ? ಎಷ್ಟು ಬರ್ತದೆ? ಇದು 0, ಇದು 7 7 14, ಇದೊಂದು 15. ಓಕೆ, ಸೊ ಇಲ್ಲಿ 4 2 6, 7 7 5 12, ಇಲ್ಲಿ 8 9 10 16, 8 ಪ್ಲಸ್ 1 is 9, 1. ಸೊ 196 ನಿಮಗೆ ಬರೋದೇನು? 196,250. ಹೌದಾ? ಇಷ್ಟು ಬಂತು ಆನ್ಸರ್. ಈಗ ಡೆಸಿಮಲ್ ಪಾಯಿಂಟ್ನ ಅಕಾರ್ಡಿಂಗ್ಲಿ ಇಡೋಣ. ಹೇಗಿದೆ ಡೆಸಿಮಲ್ ಪಾಯಿಂಟ್? ಇಲ್ಲಿ ಪಾಯಿಂಟ್ ಆದಮೇಲೆ 2 ನಂಬರು, ಪಾಯಿಂಟ್ ಆದಮೇಲೆ 1 ನಂಬರ್, ಟೋಟಲ್ 3 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು. ಹಾಗಿದ್ರೆ ಎಲ್ಲಿ ಬರ್ತದೆ? 1 2 3 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಡ್ರಿ. ಸೊ ಬೇಸಿಕಲಿ ಯು ವಿಲ್ ಗೆಟ್ 196.25 ಸೆಂಟಿಮೀಟರ್ ಕ್ಯೂಬ್. ಏನಿದು? 196.25 ಸೆಂಟಿಮೀಟರ್. ಹೌದಾ? ಸೆಂಟಿಮೀಟರ? ಒಂದ್ಸಲ ನೋಡೋಣ. ಎಸ್, ದಿಸ್ ಇಸ್ ಎ ಸೆಂಟಿಮೀಟರ್ ಕ್ಯೂಬ್. ಸೊ 196.25 ಸೆಂಟಿಮೀಟರ್ ಕ್ಯೂಬ್ ಏನಿದೆ, ಇದು ಏನು ಗೊತ್ತಾ? ಅಪ್ಯಾರೆಂಟ್ ಕೆಪಾಸಿಟಿ ಆಫ್ ದ ಗ್ಲಾಸ್. ಏನಿದು? ಅಪ್ಯಾರೆಂಟ್ ಕೆಪಾಸಿಟಿ, ಕಣ್ಣಿಗೆ ಕಾಣುವಂಥದ್ದು. ಅಪ್ಯಾರೆಂಟ್ ಕೆಪಾಸಿಟಿ. ಓಕೆ, ಆಲ್ ರೈಟ್. ಇಷ್ಟ ಆಯ್ತಾ? ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಓಕೆ, ಇದಿಷ್ಟು ಅಪ್ಯಾರೆಂಟ್ ಕೆಪಾಸಿಟಿ. ಈಗ ಏನು ಮಾಡ್ಬೇಕು ಗೊತ್ತಾ? ನಾವು ಇದರ ಆಕ್ಚುಯಲ್ ಕೆಪಾಸಿಟಿನ ಫೈಂಡ್ ಔಟ್ ಮಾಡಬೇಕು. ಅಪ್ಯಾರೆಂಟ್ ಆಯಿತು, ಆಕ್ಚುಯಲ್ ಕೆಪಾಸಿಟಿ ಹೆಂಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿದೆ ವಿಷಯ. ಏನು ಮಾಡ್ತೀರಾ ಅಂದರೆ, ಆಕ್ಚುಯಲ್ ಕೆಪಾಸಿಟಿ ಒಳಗೆ ಈ ಹೆಮಿಸ್ಪೆರಿಕಲ್ ಪೋರ್ಷನ್ ಏನಿದೆ ಅಲ್ಲ, ಅದರ ವಾಲ್ಯೂಮ್ನ ತೆಗೆದುಬಿಟ್ರೆ ಪ್ಯೂರ್ ಆಗಿ ಸಿಲಿಂಡ್ರಿಕಲ್ ಗ್ಲಾಸ್ ಏನಿದೆ ಅಲ್ಲ, ಅದರ ವಾಲ್ಯೂಮ್ ಅಷ್ಟೇ ಉಳಿತದೆ. ಆ್ಯಕ್ಚುಲಿ ಜ್ಯೂಸ್ ಅಷ್ಟೇ ಹಿಡಿಯೋದು. ಸಿಲಿಂಡ್ರಿಕಲ್ ಪೋರ್ಷನ್ ಏನಿದೆ ಅಲ್ಲ, ಅಷ್ಟರಲ್ಲೇ ಜ್ಯೂಸ್ ಹಿಡಿಯೋದು. ಈ ಹೆಮಿಸ್ಪೆರಿಕಲ್ ಏನಿದೆ ಅಲ್ಲ, ಅದೇನು ಜ್ಯೂಸನ್ನು ಹಿಡ್ಕೊಳ್ಳಲ್ಲ. ಶೇಪ್ ಇದೆ ಅಷ್ಟೇ, ಬಟ್ ಅದರಲ್ಲಿ
ವಾಲ್ಯೂಮ್ ಅದರಲ್ಲಿ ಏನು ಕವರ್ ಆಗ್ತಿಲ್ಲ, ಕೇವಲ ಸಿಲಿಂಡ್ರಿಕಲ್ ಅಲ್ಲಿ ಕವರ್ ಆಗ್ತಿರೋವಂಥದ್ದು. ಓಕೆ, ಸೊ ದೇರ್ ಫೋರ್ ನಾವೇನ್ ಮಾಡ್ತೀವಿ, ಈ ಹೆಮಿಸ್ಪೆರಿಕಲ್ ಪೋರ್ಷನ್ ಏನಿದೆ ಅಲ್ಲ ಅದ್ರ ವಾಲ್ಯೂಮ್ನ ತೆಗೆದು ಬಿಡೋದು. ಎದ್ರಿಂದ? ಫ್ರಮ್ ದಿಸ್. ಓಕೆ, ಅರ್ಥ ಆಗ್ತಿದಾ? ಸೊ ಕಂಪ್ಲೀಟ್ ಅದೇನು ಸಿಲಿಂಡ್ರಿಕಲ್ ಅಂತಾನೆ ತಗೊಂಡ್ವಿ ನಾವು, ಹೌದಾ? ಇದಿಷ್ಟು ಸಿಲಿಂಡರ್ ಅಂತಾನೆ ಭಾವಿಸಿ ನಾವು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿದ್ವಿ. ಇದರೊಳಗೆ ಹೆಮಿಸ್ಪಿಯರ್ದು ವಾಲ್ಯೂಮ್ ತೆಗೆದಾಗ ಆಕ್ಚುಯಲ್ ಕೆಪಾಸಿಟಿ ಸಿಗ್ತದೆ. ಓಕೆ, ಸೊ ವಾಟ್ ಟು ಡೂ? ಈಗೇನು ಮಾಡಬೇಕು ಅಂದರೆ ಹೆಮಿಸ್ಪಿಯರ್ದು ಕೆಪಾಸಿಟಿನ ತೆಗಿಬೇಕು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ ಏನಂತ. ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ ಟು ಫೈಂಡ್ ಆಕ್ಚುಯಲ್ ಕೆಪಾಸಿಟಿ. ಆಕ್ಚುಯಲ್ ಕೆಪಾಸಿಟಿ we need to less the hemispherical portion. Okay, we need to less the hemispherical portion. Okay, from the apparent capacity. From the apparent capacity. ಅರ್ಥ ಆಗ್ತಿದ್ದಲ್ಲ? ಓಕೆ, ಸರಿ. ಈಗ ಇಲ್ಲಿ ಬರಿತೀನಿ ಏನಂತ. ಆಕ್ಚುಯಲ್ ಕೆಪಾಸಿಟಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್, ಅಥವಾ ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್ ಗ್ಲಾಸ್ ಬೇಡ, ಅಪ್ಯಾರೆಂಟ್ ಕೆಪಾಸಿಟಿ ಮೈನಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್ ಪೋರ್ಷನ್. ಏನು? ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್ ಪೋರ್ಷನ್. ಅರ್ಥ ಆಗ್ತಿದ್ದಾ? ಓಕೆ, ಸೊ ಈಗ ನಮಗೆ ಅಪ್ಯಾರೆಂಟ್ ಕೆಪಾಸಿಟಿ ಬಂದ್ಬಿಟ್ಟಿದೆ. ಈಗ ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್ ಪೋರ್ಷನ್ನ ಫೈಂಡ್ ಔಟ್ ಮಾಡೋದು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಇದನ್ನು ಬರೆಯೋಣ. 196.25 ಅಲ್ಲ ಇದು, ಹಾಗೆ ಬರೀರಿ. ಮೈನಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್ ಪೋರ್ಷನ್. ಇವಾಗ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್? ಎಷ್ಟಿದೆ? 2/3 πr³. ಹೌದಾ? ಸೊ ಈಗ ಇದನ್ನ ಮಾಡ್ತಾ ಹೋಗೋಣ. ಸೊ ವಿಚ್ ಈಸ್ ಈಕ್ವಲ್ ಟು 196.25 ಮೈನಸ್ 2/3 ಇಂಟು ವಾಟ್ ಈಸ್ ದ ಪೈ ವ್ಯಾಲ್ಯೂ ಇಲ್ಲಿ? 3.14. ನೆನ್ಪಿಟ್ಕೊಳ್ಳಿ, 22/7 ಬೇಡ, ಆಲ್ರೆಡಿ ಕೊಟ್ಟಾರೆ. ಸೊ r³ ಅಂತ ಹೇಳ್ತಿದ್ದಾರೆ. r³ ಅಂದ್ರೆ ಏನು? 2.5 ಬಂದಿತ್ತು ನಮಗೆ ರೇಡಿಯಸ್, ಹೌದಾ? 2.5 ಬರೀರಿ. 2.5 ಇಂಟು 2.5 ಇಂಟು 2.5. ಓಕೆ, ಸರಿ, ಆಲ್ ರೈಟ್. ಈಗೇನು ಮಾಡೋಣ? ವಾಟ್ ಟು ಡೂ ಇವಾಗ? ನೋಡಿ, 2/3 ಹಾಗೆ ಇರಲಿ, 3.14 ಹಾಗೆ ಇರಲಿ, 2.5³ ಅನ್ನ ಮಾಡೋಣ. ಓಕೆ, ಸೊ 25 ಸ್ಕ್ವೇರ್ ಇಸ್ 625. 625 ಇಂಟು 25 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್? 625 ಇಂಟು 25. ನೋಡಿ, 25 5s 125, 25 2s 50, 60 62 ಆಯಿತು. 25 6s 150, 150 ಪ್ಲಸ್ 6 is 156. ಅರ್ಥ ಆಯ್ತಾ? ಓಕೆ, ಸೊ ಎಷ್ಟು ಬರುತ್ತೆ ನಿಮಗೆ ಟೋಟಲಿ? ಬೇಸಿಕಲಿ ಎಷ್ಟು ಬರುತ್ತೆ? 1 2 3 ಡೆಸಿಮಲ್ ಪಾಯಿಂಟ್ ಇದೆ, ಹೌದಾ? 1 2 3 ಅಂದರೆ 15.625 ಆಯಿತು. ಏನು? 15.625. ಇಲ್ಲಿ ಬರೀತೀನಿ. ಎಲ್ಲಿ ಬರೆಯೋಣ? ಇಲ್ಲೇ ಬರೆಯೋಣ. ಸೊ 196.25 ಮೈನಸ್ 2/3 ಇಂಟು 3.14 ಇಂಟು ಅದನ್ನು ಬರೀತೀನಿ 15.625. ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಹುಷಾರು. 1 2 3 3 ನಂಬರ್ ಇದೆ. ಏನೋ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ನಂಬರ್ ಸಿಗ್ತದೆ, ಹಾಗಾಗಿ 3 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಟ್ಟೆ, ಹೌದಾ? ಇಷ್ಟ ಆಯ್ತಾ? ಸರಿ, ಈಗ ಮುಂದಿನ ಕಥೆ ಏನು? ಇಷ್ಟೇನೋ ಮಾಡಿದ್ವಿ, ಮುಂದೇನು? ವಾಟ್ ಟು ಡೂ ನೆಕ್ಸ್ಟ್? ಸೊ 3ನೇ ಏನಾದರೂ ಮಾಡ್ಬೋದಾ? 3ಯಿಂದ ಏನಾದರೂ ಕ್ಯಾನ್ಸಲ್ ಮಾಡ್ಬೋದಾ? 3 1s 3 5s 15. ಓಕೆ, ದೆನ್ 3 2s 6. ಓಕೆ, 3 2s 6 ಅಥವಾ 3 20s 60, 3 8s 24. ಓಕೆ, 1 ಉಳಿತು. 3 8s 24, 1 ಉಳಿತು. ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆ, 10 ಆಗುತ್ತೆ. 3 3s 9.
ಸೊ 5.2083 ಇಂಟು 3.14 ಇಂಟು 2. ಓಕೆ, ನಾನೇನು ಮಾಡ್ತೀನಿ, 2 ಇಂಟು 3.14 ಮಾಡ್ತೀನಿ. 2 ಇಂಟು 314 ಮಾಡಿರಿ. 2 4 8, 2 1 2, 2 3 6. ನಿಮಗೆ ಬರೋದು 6.28. ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. 196.25 ಮೈನಸ್ ಇದೇನಿದು 6.28 ಬರುತ್ತೆ. ಓಕೆ, ಇದೇನು ಬರುತ್ತೆ 6.28. ಇಲ್ಲಿ ಬರೀರಿ 6.28 ಮಲ್ಟಿಪ್ಲೈಡ್ ವಿತ್ 5. ಇದು ಕ್ಯಾನ್ಸಲ್ ಮಾಡಿದ್ದು 5.2083. ಓಕೆ, 5.2083. ಇವಾಗ ನೋಡಿ 52083 ಇಂಟು 628. ಅಬಾಬಾ. ಸೊ 8 3s are 24, 8 8s are 64, plus 2 is 66. ಇದು 6 as it is. 8 2s are 16, 8 5s are 40, 41. Plus ಇಲ್ಲಿ 2 3s are 6, 2 8s are 16. Okay, so 1 as it is. 2 2s are 4, 2 5s are 10. Okay, so sorry, plus 6 3s are 18. Okay, 6 3s are 18, 6 8s are 48, plus 1 is 49. 6 okay, ಇದು 4 as it is. 4 as it is ಬರ್ದೆ. 6 2s are 12, 6 5s are 30, plus 1 is 31. Oh my god. ಈಗ ನೋಡ್ರಿ 4 6 6 12. ಓಕೆ, ಇಲ್ಲಿ 6 2s are 12, 18, 20, 21 ಆಯಿತು. 9 10 12, 18 again, 8 9 10 ಆಯಿತು. ಸೊ 2 7, this is 2, this is 3. ಓಕೆ, ಸೊ ಎಷ್ಟು ಡೆಸಿಮಲ್ ಪಾಯಿಂಟ್ನ ಎಲ್ಲಿಡಬೇಕು, ಎಷ್ಟು ಸಂಖ್ಯೆ ಆದಮೇಲೆ ಇಡಬೇಕು? 1 2 3 4 5 6. 1 2 3 4 5 6 ಅಂದರೆ 32. ಫಸ್ಟ್ ಅದನ್ನು ಬರೆದ್ಬಿಡ್ತೀನಿ. 32.70. ಇಲ್ಲಿ 196.25. ಅಬ್ಬಾ, ಅಂತೂ ಇಂತೂ ಬಂತು. ಹೌದಾ? ಇಷ್ಟಿಷ್ಟು ದೊಡ್ಡ ನಂಬರ್ ಕೊಟ್ಟರೆ ಹೆಂಗಪ್ಪ ಅಲ್ಲ? ಇಷ್ಟಿಷ್ಟು ದೊಡ್ಡ ನಂಬರ್ ಕೊಡಬಾರ್ದವರು. ಓಕೆ, ಸರಿ. ಈಗ 196.25 ಮೈನಸ್ 32.70 ಮಾಡೋಣ. ಸೊ ಹೌ ಮಚ್ ಯು ವಿಲ್ ಗೆಟ್? 5 ಮೈನಸ್ 0 ಇಸ್ 5. ಹೌದಾ? ಇಲ್ಲಿ ಬಾರೋ ತಗೊತೀನಿ. ಸೊ 12 ಮೈನಸ್ 7 ಈಸ್ 5 ಅಗೇನ್. ಇಲ್ಲಿ 5 ಮೈನಸ್ 2 3 ಬಂತು. 9 ಮೈನಸ್ 3 6 ಬಂತು. 1. ಹೌದಾ? ಸೊ ಯು ವಿಲ್ ಗೆಟ್ 163.55 ಸೆಂಟಿಮೀಟರ್ ಕ್ಯೂಬ್. ಏನು? 163.55 ಸೆಂಟಿಮೀಟರ್ ಕ್ಯೂಬ್. ಏನಿದು? ಇದೇನು ರೆಪ್ರೆಸೆಂಟ್ ಮಾಡ್ತಿದೆ ನಮಗೆ? ಇಟ್ ಈಸ್ ರೆಪ್ರೆಸೆಂಟಿಂಗ್ ಆಕ್ಚುಯಲ್ ಕೆಪಾಸಿಟಿ. ಏನಿದು? ಆಕ್ಚುಯಲ್ ಕೆಪಾಸಿಟಿ. ಇಲ್ಲಿ ಎಲ್ಲದೇ ಇಲ್ಲದೆ ಆಕ್ಚುಯಲ್ ಕೆಪಾಸಿಟಿ ಬರೀರಿ ಫಸ್ಟು. ಅಬ್ಬಾ, ಅಂತೂ ಇಂತೂ ಬಂತು ಆಕ್ಚುಯಲ್ ಕೆಪಾಸಿಟಿ. ಹೌದಾ? ಆಕ್ಚುಯಲ್ ಕೆಪಾಸಿಟಿ. ಓಕೆ, ಗಾಟ್ ಇಟ್? ಸರಿ. ಸೊ ಇಲ್ಲಿಗೆ ನಮಗೆ ಆಕ್ಚುಯಲ್ ಕೆಪಾಸಿಟಿ ಸಿಕ್ತು. ನೋಡ್ರಿ, ಒಂದು ಗ್ಲಾಸನ್ನು ನಾವು ಇಷ್ಟೊಂದು ಕಷ್ಟಪಡ್ಬೇಕು. ಗ್ಲಾಸಿಂದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಷ್ಟು ಕಷ್ಟ. ಆರಾಮಾಗಿ ಜ್ಯೂಸ್ ಏನೋ ಕುಡಿತೀವಿ, ಇಷ್ಟು ಕಷ್ಟಪಡ್ಬೇಕು ನಾವು. ಹೌದಾ? ಓಕೆ, ಸೊ ಅರ್ಥ ಆಯ್ತಲ್ಲ ನಿಮಗೆ? ಓಕೆ, ಸೊ ಆ್ಯಕ್ಚುಯಲ್ ಕೆಪಾಸಿಟಿ ಎಷ್ಟಿದೆ ನೋಡ್ರಿ. ನಮಗೆ ಕಣ್ಣಿಗೆ ಕಾಣೋದೇನು 196.25 ಅಷ್ಟು. ಆದರೆ ಡಿಫ್ರೆನ್ಸ್ ಇರೋದು ನೋಡ್ರಿ 163. 32.7 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಡಿಫ್ರೆನ್ಸ್ ಬರುತ್ತೆ. ದಟ್ ಈಸ್ ದ ಥಿಂಗ್. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯಿತು. ಮುಂದೆ ಹೋಗೋಣ. ಸೊ ಕ್ಯಾಲ್ಕುಲೇಷನ್ ಅಷ್ಟೇ ಇರೋದು ಮಕ್ಕಳೇ. ಕ್ಯಾಲ್ಕುಲೇಷನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಟ್ಸ್ ಆಲ್ ಅಬೌಟ್ ದ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಚೆನ್ನಾಗಿ. ಸೊ ತೀರಾ 3 3 4 4 ಡಿಜಿಟ್ಟು ಬಂದಾಗ ಮಲ್ಟಿಪ್ಲಿಕೇಶನ್ ಮಾಡಲೇಬೇಕಾಗುತ್ತೆ. ಬಟ್ ಹುಷಾರು, ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಒನ್ಸ್ ಯು ಆರ್ ಪ್ರಾಕ್ಟೀಸಿಂಗ್, ನಿಮಗೆ ಕೈ ಕೂತಿರುತ್ತೆ, ಯು ವಿಲ್ ಬಿ ವೆರಿ ಕ್ವಿಕ್. ನಿಮ್ಮ ಮೈಂಡ್ ಕೂಡ ಹಾಗೆ ಸೆಟ್ ಆಗಿರ್ತದೆ, ನೀವು ಮಾಡ್ತೀರಾ ಸುಲಭವಾಗಿ. ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ ಅನ್ನೋದು. ನಾವು ಪ್ರಾಕ್ಟೀಸ್ ಯಾಕೆ ಮಾಡಬೇಕು? ಬರೀ ಕೈಯಿಂದ ಮಾಡ್ತೀವಾ? ಇಲ್ಲ, ಬುದ್ಧಿನೂ ಅದ್ರ ಜೊತೆ ಓಡಬೇಕು. ಹೌದಾ? ಅದು ಫಿಕ್ಸ್ ಆಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಅದು ನಿಮ್ಮ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡಿದ್ದು. ಇದೂ ಕೂಡ ಎಕ್ಸಾಂಪಲ್ ಕ್ವಶನ್ನೇ.
ಸೊ ಪ್ರಶ್ನೆ ನಿಮ್ಮ ಎಕ್ಸಾಮಲ್ಲಿ ಬಂದರೆ ನಿಮಗೆ ಕಷ್ಟ ಆಗಬಾರ್ದು, ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡಿ. ಗಾಟ್ ಇಟ್? ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. A solid toy is in the form of a hemisphere surmounted by a right circular cone. The height of the cone is 2 cm and the diameter of the base is 4 cm. Determine the volume of the toy. If a right circular cylinder circumscribes the toy, find the difference of the volumes of the cylinder and the toy. ಅಬ್ಬಾ ಏನು ಮ್ಯಾಮ್ ಇಷ್ಟುದ್ದ ಪ್ರಶ್ನೆ ಓದಿದ್ರಿ, ಇದು ಟಾಯ? ಇದು ಯಪ್ಪ, ಇದಕ್ಕಿಂತ ನಮ್ಮ ಮನೆಗಿರೋ ಟಾಯ್ ಎಷ್ಟೋ ಚೆನ್ನಾಗದೆ, ಇದನ್ನ ನೋಡಿ ಹೆದರ್ಕೊಂಡು ಓಡೋಗಂಗದೆ ಅಂತ ಅನ್ಬೇಡ್ರಿ. ಸುಲಭನೇ ಅದೇ, ಇವಾಗ ಮಾಡಿದಾಗ ನಿಮಗೆ ಅರ್ಥ ಆಗ್ತದೆ. ಓಕೆ, ಬೇಸಿಕಲಿ ನಮಗೇನು ಕೊಟ್ಟಾರೆ ಪ್ರಶ್ನೆಯೊಳಗೆ? ಏನು ಕೊಟ್ಟಾರೆ? ಎ ಸಾಲಿಡ್ ಟಾಯ್. ಟಾಯ್ ಏನು ಗೊತ್ತಾ ಇಲ್ಲಿ ಯಾವುದು ಅಂತ ಹೇಳ್ತೀನಿ ನೋಡ್ರಿ. ಇದಿಷ್ಟು ಏನದಲ್ಲ ಒಳಗಡೆಗೆ, ಇದು ಸಿಲಿಂಡ್ರಿಕಲ್ ಗ್ಲಾಸ್, ಇದ್ರ ಒಳಗಡೆಗೆ ಇರೋದು ಟಾಯ್. ಇದಿಷ್ಟು ಟಾಯ್. ಓಕೆ, ಇಷ್ಟದೆ ನೋಡ್ರಿ ಟಾಯ್, ಕಾಣಿಸ್ತಿದಲ್ಲ? ಓಕೆ, ಸೊ ಈ ಒಂದು ಟಾಯ್ ಏನಾಗಿದೆ, ಇಟ್ ಈಸ್ ಓಕೆ ಈಸ್ ಇನ್ ದ ಫಾರ್ಮ್ ಆಫ್ ಎ ಹೆಮಿಸ್ಪೆರಿಕಲ್ ಶೇಪಲ್ಲಿ ಇದೆ ಬೇಸಿಕಲಿ. ಅದ್ರ ಮೇಲ್ಗಡೆ ಸರ್ಕ್ಯುಲಾರ್ ಕೋನ್ ಇದೆ. ಈ ರೀತಿ ನಾವು ನೋಡಿದೀವಲ್ಲ, ನಿನ್ನೆ ಮೊನ್ನೆ ಎಲ್ಲ ಮಾಡಿದ್ವಿ ಇದೇ ರೀತಿ, ಹಿಂಗೆ ಬುಗುರಿ ಇದ್ದಂಗೆ ಇರುತ್ತೆ, ಹೌದಾ? ಸೊ ದ ಹೈಟ್ ಆಫ್ ದ ಕೋನ್ ಈಸ್ 2 cm ಅಂತ ಹೇಳ್ತಿದ್ದಾರೆ ನೋಡ್ರಿ. ಹೈಟ್ ಆಫ್ ದ ಕೋನ್, ಹೈಟ್ ಆಫ್ ದ ಕೋನ್, ಇಲ್ಲಿ ಕೋನ್ ಎಲ್ಲದೆ? ಫಸ್ಟ್ ಕೋನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಲ್ಲಿದೆಯಪ್ಪ ಕೋನ್? ಇಲ್ಲಿದ್ದಾನೆ ಕೋನ್. ಓಕೆ, ಸೊ ಈ ಕೋನ್ನ ಹೈಟ್ ಎಷ್ಟು? 2 cm. ಕೋನ್ನ ಹೈಟ್ ಎಷ್ಟು? 2 cm. ಅಂಡ್ ದ ಡಯಾಮೀಟರ್ ಆಫ್ ದ ಬೇಸ್ ಈಸ್ 4 cm. ಡಯಾಮೀಟರ್ ಎಲ್ಲಿದ್ದಾರೆ? ಡಯಾಮೀಟರ್ ಮಹಾರಾಜರು ಇಲ್ಲಿ. ಈ ಡಯಾಮೀಟರ್ ಏನು ಗೊತ್ತಾ? ಕೋನ್ನ ಡಯಾಮೀಟರು ಸಿಲಿಂಡರ್ ಏನಿದೆ ಅಲ್ಲ ಅದರ ಡಯಾಮೀಟರ್ ಸೇಮೇ ಇರುತ್ತೆ. ಒಪ್ತೀರಾ? ಈಗ ಇಲ್ಲಿ ಕೋನಿಗೇನಿದೆ ಅಲ್ಲ, ಇದು ಕೂಡ ಕೋನಿಗೆ ನಮಗೇನು ಕೆಳಗಡೆ ಇರುತ್ತಲ್ಲ ಅದು ಸರ್ಕ್ಯುಲಾರ್ ಶೇಪಲ್ಲಿ ಇರುತ್ತೆ, ಹೌದಾ? ಈ ಸರ್ಕ್ಯುಲಾರ್ ಶೇಪಿಗೆ ರೇಡಿಯಸ್ ಇರುತ್ತೆ, ಡಯಾಮೀಟರ್ ಇರುತ್ತೆ. ಅದೇ ಡಯಾಮೀಟರೇ ಸಿಲಿಂಡ್ರಿಕಲ್ ಶೇಪಿಗೂ ಇರುತ್ತೆ. ಒಪ್ತೀರಾ ಇದನ್ನ? ಓಕೆ, ಸೊ ಹಾಗಿದ್ರೆ ಬೇಸ್, ಡಯಾಮೀಟರ್ ಆಫ್ ದ ಬೇಸ್ ಕೊಟ್ಟರೆ ಚಿಂತೆ ಎಲ್ಲ, ನಮಗೆ ರೇಡಿಯಸ್ ಸಿಕ್ಕದ ಹಾಗೆ. ಡಿಟರ್ಮೈನ್ ದ ವಾಲ್ಯೂಮ್ ಆಫ್ ದ ಟಾಯ್. ಮೊದಲು ನಮ್ಮ ಕೆಲಸ ಏನು ಗೊತ್ತಾ? ಈ ಟಾಯ್ ಏನದಲ್ಲ ಇದ್ರ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು. ದೆನ್ ವಾಟ್ ನೆಕ್ಸ್ಟು? ಇಫ್ ಅ ರೈಟ್ ಸರ್ಕ್ಯುಲಾರ್ ಸಿಲಿಂಡರ್ ಸರ್ಕಮ್ಸ್ಕ್ರೈಬ್ಸ್ ದ ಟಾಯ್. ಸೊ ಈ ಒಂದು ಸಿಲಿಂಡ್ರಿಕಲ್ ಏನಿದೆ ಅಲ್ಲ, ರೈಟ್ ಸರ್ಕ್ಯುಲಾರ್ ಸಿಲಿಂಡರ್, ಲೋಟನೋ ಜಾರೋ ಏನೋ ಒಂದು, ಅದರೊಳಗೆ ಆ ಗೊಂಬೆನ ಇಟ್ಟಿದ್ದಾರೆ, ಟಾಯನ್ನು. ಓಕೆ, ಸೊ ವಿ ನೀಡ್ ಟು ಫೈಂಡ್, ಏನನ್ನ ಫೈಂಡ್ ಔಟ್ ಮಾಡಬೇಕು? ಡಿಫ್ರೆನ್ಸ್ ಆಫ್ ದ ವಾಲ್ಯೂಮ್ಸ್ ಆಫ್ ದ ಸಿಲಿಂಡರ್ ಅಂಡ್ ದ ಟಾಯ್. ಸೊ ಟಾಯ್ದು ವಾಲ್ಯೂಮ್ ಗೊತ್ತಾಗಬೇಕು, ಸಿಲಿಂಡರ್ ವಾಲ್ಯೂಮು ಗೊತ್ತಾಗಬೇಕು, ನಂತರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಕೇಳೋದು ಕಷ್ಟ ಅನ್ಸುತ್ತೆ, ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ನೀವು ಮಾಡಿದಾಗ ಅದು ಸುಲಭ, ಕೇಳಬೇಕಾದ್ರೆ ಕಷ್ಟ ಅನ್ಸುತ್ತೆ ಅಷ್ಟೇ. ಓಕೆ, ಸರಿ. ಈಗ ಏನು ಕೊಟ್ಟರೆ ಅದನ್ನ ಬರೀತೀನಿ. ವಾಟ್ ದೇ ಹ್ಯಾವ್ ಗಿವೆನ್? ಹೈಟ್ ಆಫ್ ದ ಕೋನ್ ಕೊಟ್ಟಾರೆ, ಇಲ್ಲಿ ಬರೀರಿ. ಹೈಟ್ ಆಫ್ ದ ಕೋನ್, ಹೌದಾ? ಹೈಟ್ ಆಫ್ ದ ಕೋನ್ ಎಷ್ಟು ಕೊಟ್ಟಾರೆ? ದಟ್ ಈಸ್ 2 cm. ಓಕೆ, ದೆನ್ ಡಯಾಮೀಟರ್ ಆಫ್ ದ ಬೇಸ್. ಈ ಬೇಸ್ ಎರಡಕ್ಕೂ ಬರುತ್ತೆ, ಸಿಲಿಂಡರಿಗೂ ಇದೇ ಬೇಸ್ ರೇಡಿಯಸ್ ಬರುತ್ತೆ, ಕೋನಿಗೂ ಇದೇ ಬೇಸ್ ರೇಡಿಯಸ್ಸೇ ಬರುತ್ತೆ. ಓಕೆ, ಸೊ ಡಯಾಮೀಟರ್ ಅಷ್ಟೇ ಬರೀತೀನಿ, ಎರಡಕ್ಕೂ ಅನ್ವಯ ಅಲ್ಲ, ಹಾಗಾಗಿ ಡಯಾಮೀಟರ್ ಅಷ್ಟೇ. ಕೋನು ಅಲ್ಲ, ಸಿಲಿಂಡರು ಅಲ್ಲ, ಯಾವುದಕ್ಕೂ ನಾನು ತಗೊಳ್ಳಲ್ಲ. ಹೆಮಿಸ್ಪಿಯರಿಗೂ ಕೂಡ ನಾವು ಇದನ್ನೇ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಡಯಾಮೀಟರ್ ವಿಲ್ ಬಿ ಈಕ್ವಲ್ ಟು ಎಷ್ಟು? ಡಯಾಮೀಟರ್ ವಿಲ್ ಬಿ ಈಕ್ವಲ್ ಟು 4 cm. ಹಾಗಿದ್ರೆ ರೇಡಿಯಸ್ ಎಷ್ಟು ಬರುತ್ತೆ? ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 4/2, ದಟ್ ಈಸ್ 2 cm. ಓಕೆ, ರೇಡಿಯಸ್ ಎಷ್ಟು ಬಂತು? 2 cm ಬಂತು. ಆಲ್ ರೈಟ್. ಹಾಗೆ ಹೈಟನ್ನು ಕೊಟ್ಟರೆ 2 cm. ಈಗ ವಾಲ್ಯೂಮ್ ಆಫ್ ದ ಟಾಯ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಓಕೆ, ವಾಲ್ಯೂಮ್ ಆಫ್ ದ ಟಾಯ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಸಿಂಪಲ್, ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಹಾಗೆ ವಾಲ್ಯೂಮ್ ಆಫ್ ದ ಕೋನ್. ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಮೇಲೆ ಕೋನ್ ಇದೆ, ಎರಡೂ ಕಲಿತು ಟಾಯ್ ಆಗಿರೋದು, ಹೌದಾ? ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ವಾಲ್ಯೂಮ್ ಆಫ್ ದ ಟಾಯ್ ಇಸ್ ಈಕ್ವಲ್ ಟು ಏನು? ವಾಲ್ಯೂಮ್
of the hemisphere, volume of the hemisphere plus volume of the cone. ಏನು? Volume of the cone. Got it? ಸರಿ. What is the volume of the hemisphere? 2/3 pi r cube plus volume of the cone ಎಷ್ಟು? Volume of the cone is 1/3 pi r square h. ಹೌದಾ? Am I right? So volume of the cone is 1/3 pi r square h. ಈಗ ಇವೆರಡನ್ನು ಆಡ್ ಮಾಡಬೇಕು. ಓಕೆ, ಸರಿ. ಈಗ ಸಿಲಿಂಡರ್ ಕಡೆಗೆ ನಾವು ಹೋಗಿಲ್ಲ, ಕೇವಲ ಟಾಯ್ ಅಷ್ಟೇ ಮಾತಾಡ್ತಿದೀವಿ. ಓಕೆ, ಡಿಫ್ರೆನ್ಸ್ ಫೈಂಡ್ ಮಾಡಬೇಕಾದ್ರೆ ಸಿಲಿಂಡರ್ ಹಾಗೆ ಟಾಯ್. ಈಗ ಟಾಯ್ದು ಕಂಪ್ಲೀಟ್ ವಾಲ್ಯೂಮ್ ಸಿಕ್ಬಿಡ್ತದೆ, ಚಿಂತೆ ಇಲ್ಲ. ಆಮೇಲೆ ಸಿಲಿಂಡರ್ ವಾಲ್ಯೂಮ್ನ ತಗೊಳ್ಳೋಣ, ಎರಡನ್ನೂ ಡಿಫ್ರೆನ್ಸ್ ತೆಗಿಯೋಣ ಅಷ್ಟೇ. ಓಕೆ, ಸರಿ. ಈಗ ಕಾಮನ್ ಆಗಿ ಏನಾದರೂ ತೆಗಿಬಹುದಾ ಇಲ್ಲಿ? ನೋಡ್ರಿ, ಕಾಮನ್ ಆಗಿ ಏನಾದರೂ ತೆಗಿಬಹುದಾ ಎರಡೂ ಕಡೆಯಲ್ಲಿ? ಖಂಡಿತ ತೆಗಿಬಹುದು. 2/3 ಇದೆ ಅಲ್ಲ, ಇಲ್ಲಿ 1/3 ಇದೆ. ಎರಡೂ ಕಡೆಯಲ್ಲೂ 1/3 ಕಾಮನ್ ತೆಗಿರಿ. ಈ 2ನ ಇಲ್ಲೇ ಇದ್ರ ಜೊತೆ ಬಿಟ್ಬಿಡ್ರಿ. ಓಕೆ, ದೆನ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಅದೇ, ಇಲ್ಲಿ ಪೈ ಆರ್ ಕ್ಯೂಬ್ ಅದೇ. ಹಾಗಿದ್ರೆ ಪೈ ಆರ್ ಸ್ಕ್ವೇರ್ನ ಕಾಮನ್ ಆಗಿ ತೆಗಿಬಹುದು. ಹೌದಾ? ಸೊ ಇಲ್ಲಿ ಉಳಿದಿದ್ದೇನು? 2/3 ಪೈ ಆರ್ ಕ್ಯೂಬ್ ಅಲ್ಲಿ ನಮಗೆ 2 × r ಉಳಿತು. ನೋಡಿ, 2 ಪೈ ಆರ್ ಸ್ಕ್ವಯರ್, 2r ಜೊತೆ ಪೈ ಆರ್ ಸ್ಕ್ವಯರ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಪೈ ಆರ್ ಕ್ಯೂಬ್ ಬಂತು, ಡಿವೈಡೆಡ್ ಬೈ 3 ಆಸ್ ಇಟ್ ಈಸ್. ಅರ್ಥ ಆಗ್ತಿದ್ದದಲ್ಲ? ಇದು ಬೇಸಿಕ್ ನಿಮಗೆ ಗೊತ್ತಾಗೇ ಆಗುತ್ತೆ. ಇಲ್ಲಿಂದ ಏನು ಕಾಮನ್ ತೆಗ್ದಿವಿ? ಎಲ್ಲ ತೆಗ್ದಿವಿ ಆಲ್ಮೋಸ್ಟ್. ಹೆಚ್ ಒಂದೇ ಉಳ್ಕೊಂಡಿರೋದು, ಹೆಚ್ಚನ್ನು ಬರೀರಿ. ಓಕೆ, ಹೆಚ್. ಸರಿ, ಈಗ 1/3 ಇಂಟು ಪೈ ವ್ಯಾಲ್ಯೂ ಏನು ಹೇಳಾರ? ಎಸ್, 3.14. ಅಗೇನ್ ಬರೀರಿ ಅದನ್ನೇ. 3.14 ಇಂಟು ರೇಡಿಯಸ್. ರೇಡಿಯಸ್ ಎಷ್ಟು ಕೊಟ್ಟರೆ? ಹೈಟ್ ಆಫ್ ದ ಕೋನ್, ಡಯಾಮೀಟರ್ ಓಕೆ 4 ಸೆಂಟಿಮೀಟರ್, ರೇಡಿಯಸ್ ಇಸ್ 2 ಸೆಂಟಿಮೀಟರ್. ಹೌದಾ? ಸೊ ರೇಡಿಯಸ್ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ ಬೇಸ್ ರೇಡಿಯಸ್. ನೋಡಿ, ಈ ಬೇಸ್ ರೇಡಿಯಸ್ ಏನಿದೆ ಅಲ್ಲ, ಇದೇ ಇಲ್ಲಿನೂ ಬರುತ್ತೆ. ಬೇಸಿಕಲಿ ಬೇಸ್ ರೇಡಿಯಸ್ ಬರುವಂಥದ್ದು ಸಿಲಿಂಡರಿಗೆ, ಒಪ್ತೀನಿ. ಆದರೆ ಥ್ರೂ ಔಟ್ ಈ ಸಿಲಿಂಡರ್ ಒಳಗೆ ಇರ್ತಕ್ಕಂಥ ಥ್ರೂ ಔಟ್ ಈ ಟಾಯ್ಗಾಗಲಿ ಸಿಲಿಂಡರಿಗಾಗಲಿ ಅದೇ ಡಯಾಮೀಟರ್ ಮೇಂಟೈನ್ ಆಗಬೇಕು. ದೇರ್ಫೋರ್ ನಾವಿಲ್ಲಿ ಮಾತಾಡ್ತಿರೋದು ಟಾಯ್ ಡಯಾಮೀಟರ್. ಕೇಳಿಸ್ಕೊಳ್ರಿ, ಟಾಯ್ ಡಯಾಮೀಟರ್. ನಾವಿಲ್ಲಿ ಇದನ್ನ ಈಗ ಕನ್ಸಿಡರ್ ಮಾಡ್ತಿರೋದು. ಹೌದಾ? ರೇಡಿಯಸ್ ಇದನ್ನ ಕನ್ಸಿಡರ್ ಮಾಡ್ತಿರೋದು. ಕ್ಲಿಯರ್? ಆದರೆ ವಿಷಯ ಏನು ಅಂದರೆ, ಎಲ್ಲ ಕಡೆ ಇಲ್ಲಿ ಸೇಮ್ ಇದೆ. ಏನು? ಡಯಾಮೀಟರ್ ಇದು ಸೇಮ್ ಇದೆ, ಇಲ್ಲಿ ಇರ್ತಕ್ಕಂಥ ಡಯಾಮೀಟರು ಸೇಮ್ ಇದೆ, ಇಲ್ಲಿ ಇರ್ತಕ್ಕಂಥ ಡಯಾಮೀಟರು ಸೇಮ್ ಇದೆ ಥ್ರೂ ಔಟ್. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ರೇಡಿಯಸ್ನ ನಾನು ಏನಂತ ಬರಿಬೋದು ಹಾಗಿದ್ರೆ? 2 ಸ್ಕ್ವಯರ್ ದಟ್ ಈಸ್ 4. ಓಕೆ, ಇಂಟು 2 × r ದಟ್ ಈಸ್ 4 ಅಗೇನ್, ಪ್ಲಸ್ ಹೈಟ್. ಈಗ ನೋಡ್ರಿ, ಹೈಟ್ ಅಂದರೆ ಯಾವ್ದ್ರ ಹೈಟ್ ಇವಾಗ? ಓಕೆ, ಹೈಟ್ ಏನು ತಗೊಂಡೆ? ವಾಲ್ಯೂಮ್ ಆಫ್ ದ ಕೋನಲ್ಲಿ ಬಂದಿರತಕ್ಕಂಥ ಹೈಟ್ ಇದು. ಅಂದರೆ ಹೈಟ್ ಆಫ್ ದ ಕೋನ್ನ ತಗೋಬೇಕು. ಕ್ಲಿಯರ್? ನೀವು ಫಾರ್ಮುಲಾನ ನೋಡ್ರಿ, ಅದ್ರ ಪ್ರಕಾರ ಹೋಗ್ರಿ. ಹೆಚ್ ಬಂತು, ಎಲ್ಲಿಂದ ಬಂತು? ಎದರಿಂದ ತೆಗೆದ್ವಿ? ವಾಲ್ಯೂಮ್ ಆಫ್ ದ ಕೋನಲ್ಲಿ ಇರೋದು ಹೆಚ್ಚು, ಆ ಹೆಚ್ಚಿನ ಇಲ್ಲಿ ಬರ್ದಿವಿ. ಹಾಗಿದ್ರೆ ಈ ಹೆಚ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಹೈಟ್ ಆಫ್ ದ ಕೋನನ್ನ ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ 2 ಸೆಂಟಿಮೀಟರ್. ಬರ್ಕೊಳ್ರಿ. ಕ್ಲಿಯರ್ ಇದೆ ಅಲ್ಲ? ಓಕೆ, ಸೊ 2 ಬರ್ದೆ. ಈಗ ಮುಂದೆ ಏನು ಮಾಡ್ಬೋದು? ಸೊ 1/3 ಇಂಟು ಅಥವಾ 3.14 ಡಿವೈಡೆಡ್ ಬೈ 3 ಇಂಟು 4. ಇದು 4 + 2 is 6. ಓಕೆ, 4 + 2 is 6. ಹಿಯರ್ 3 1s are 3 2s are 6. ಎಷ್ಟು ಬಂತು? 3.14 ಇಂಟು 4 2s are 8. ಇಲ್ಲಿ ಬರೀರಿ, 3.14 ಇಂಟು 4 2s are 8 ಬಂತು. ನಾವು ರೈಟ್ 3.14 ಇಂಟು 8 ಮಾಡಿದಾಗ ಎಷ್ಟು ಬರುತ್ತೆ? 8 4s are 32, 8 1s are 8 plus 3 is 11, 8 3s are 24, 25. ಸೊ ನಿಮಗೆ ಬರೋದು 25.12 ಬರುತ್ತೆ. ಯಾಕೆ? ಪಾಯಿಂಟ್ ಆದಮೇಲೆ 2 ನಂಬರ್ ಆದಮೇಲೆ ಪಾಯಿಂಟ್ ಇಡ್ರಿ. ಸೊ 25.12 ಬರೀರಿ. ನೆಕ್ಸ್ಟು ವಾಲ್ಯೂಮ್ ಆಫ್ ದ ಟಾಯ್ 25.12. ಓಕೆ,
ದಿಸ್ ಇಸ್ ಸೆಂಟಿಮೀಟರ್ ಕ್ಯೂಬ್. ಏನಿದು? ವಾಲ್ಯೂಮ್ ಆಫ್ ದ ಟಾಯ್. ವಾಲ್ಯೂಮ್ ಆಫ್ ದ ಟಾಯ್. ಇಷ್ಟ ಅರ್ಥ ಆಯ್ತಾ? ಎಷ್ಟು ಅರ್ಥ ಆಯ್ತಲ್ಲ? ಓಕೆ, ಸರಿ. ಸೊ ವಾಲ್ಯೂಮ್ ಆಫ್ ದ ಟಾಯ್ ನಮಗೆ ಸಿಕ್ತು. ಈಗ ನೆಕ್ಸ್ಟ್ ಕೆಲಸ ಏನು? ಡಿಫರೆನ್ಸ್ ಆಫ್ ದ ವಾಲ್ಯೂಮ್ಸ್ ಆಫ್ ದ ಸಿಲಿಂಡರ್ ಅಂಡ್ ದ ಟಾಯ್. ಡಿಫರೆನ್ಸ್ ಆಫ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಂಡ್ ದ ಟಾಯ್. ಸೊ ನಾನೇನು ಮಾಡ್ತೀನಿ, ಒಂದು ಕೆಲಸ ಮಾಡೋಣ. ವಾಲ್ಯೂಮ್ ಆಫ್ ದ ಸಿಲಿಂಡರ್ನ ಫೈಂಡ್ ಔಟ್ ಮಾಡ್ಕೊಂಡ್ಬೇಡ, ನೆಕ್ಸ್ಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಏನಂತೀರಿ? ಮಾಡೋಣ. ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ is equal to pi r square h. pi r square h. pi ಏನು? 3.14 into ರೇಡಿಯಸ್. ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸಿಲಿಂಡರ್? ಇಲ್ಲಿ ರೇಡಿಯಸ್ ಆಫ್ ದ ಸಿಲಿಂಡರ್ ನೋಡ್ರಿ, ಇಲ್ಲಿ ಬೇಸ್ ರೇಡಿಯಸ್ ನೋಡಿ, ಇಲ್ಲಿ ಕೇಳಿಸ್ಕೊಳ್ರಿ. ಸೊ ರೇಡಿಯಸ್ ಆಫ್ ದ ಸಿಲಿಂಡರ್ ಅಂದ್ರೆ ನಾವು ಯಾವ್ದಕ್ಕೆ ಹೋಗ್ಬೇಕೀಗ? ಡಯಾಮೀಟರ್ ಇದು, ಹೌದಾ? ಸಿಲಿಂಡ್ರಿಕಲ್ನ ಬೇಸ್ ಇದು, ಮೇಲ್ಗಡೆಗೂ ಇದೇ ಬೇಸ್, ಹೌದಾ? ಸೊ ಎರಡೂ ಕಡೆಯಲ್ಲೂ ಡಯಾಮೀಟರ್, ಇಲ್ಲಿನೂ ಡಯಾಮೀಟರ್ ಸೇಮ್ ಇರುತ್ತೆ. ಎಷ್ಟಿರುತ್ತೆ? ಹೌ ಮಚ್? ಡಯಾಮೀಟರ್ ಬೇಸ್, ಡಯಾಮೀಟರ್ ಆಫ್ ದ ಬೇಸ್ ಇಸ್ 4 ಸೆಂಟಿಮೀಟರ್, ಹೌದಾ? ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಇಟ್ ವಿಲ್ ಬಿ ಈಕ್ವಲ್ ಟು, ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 2 ಸೆಂಟಿಮೀಟರ್. ನಾ ಆಗ್ಲೇ ಹೇಳಿದ್ನಲ್ಲ, ಕೋನಿಗೂ ಅದೇ ಬರ್ತದೆ, ಸಿಲಿಂಡರಿಗೂ ಅದೇ ಬರ್ತದೆ. ಗಾಟ್ ಇಟ್? ಓಕೆ, ಸರಿ. ಈಗ 3.14 into radius is again 2 square, that is 4 into h, height of the cylinder. h ಏನು ರೆಪ್ರೆಸೆಂಟ್ ಮಾಡ್ತಿದೆ ಇಲ್ಲಿ? height of the cylinder. ಎಲ್ಲಿದೆ height? how to find the height here? ನೋಡಿ, height of the cylinder ಎಲ್ಲಾದ್ರೂ ಕೊಟ್ಟಾರ? height of the cone ಕೊಟ್ಟಾರೆ. height of the cone ಕೊಟ್ಟಾರೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ 2 ಸೆಂಟಿಮೀಟರ್. ಎಲ್ಲದೆ height? ಎಲ್ಲದೆ ಹೇಳ್ರಿ ನಂಗೆ. height is here. ಯಾವ್ದದು? ಕೋನ್ನ ಹೈಟ್ 2 ಸೆಂಟಿಮೀಟರ್. ನಮಗೆ ಬೇಕಾಗಿರೋದು ಇದಿಷ್ಟು ಸಿಲಿಂಡರ್ನ ಹೈಟ್, ರೈಟ್? ಮತ್ತೆ ಹೆಂಗೆ ಫೈಂಡ್ ಔಟ್ ಮಾಡೋದು? ಸಿಂಪಲ್. ಈ ಕೋನ್ನ ಹೈಟ್ನ ತಗೊಳ್ರಿ, ಇದ್ರ ಜೊತೆಗೆ ಹೈಟ್ ಆಫ್ ದ ಹೆಮಿಸ್ಪಿಯರ್, ಇದಿಷ್ಟು ಏನದಲ್ಲ ಹೆಮಿಸ್ಪಿಯರ್ನ ಹೈಟ್ ಅದು. ನೋಡ್ರಿ ಇಲ್ಲಿ, ದಿಸ್ ಇಸ್ ದ ಹೆಮಿಸ್ಪಿಯರ್. ಈ ಹೆಮಿಸ್ಪಿಯರ್ ಅಲ್ಲಿ ಹೈಟ್ ಏನಿದೆ ಅಲ್ಲ, ಇದನ್ನ ಹಾಗೆ ಕೋನ್ನ ಹೈಟ್ನ ಆಡ್ ಮಾಡಿದಾಗ ಯು ವಿಲ್ ಗೆಟ್ ಕಂಪ್ಲೀಟ್ ಹೈಟ್ ಆಫ್ ದ ಸಿಲಿಂಡರ್. ಎಷ್ಟು ಬರುತ್ತೆ? ವಾಟ್ ಈಸ್ ದ, ಓಕೆ ಇದು 2 ಸೆಂಟಿಮೀಟರ್ ಅರ್ಥ ಆಯ್ತು. ವಾಟ್ ಈಸ್ ದ ಹೈಟ್ ಆಫ್ ದ ಹೆಮಿಸ್ಪಿಯರ್? ಹೆಂಗೆ ಫೈಂಡ್ ಔಟ್ ಮಾಡೋದು? ಸಿಂಪಲ್. ಹೆಂಗೆ? ಇದ್ರದ್ದು ರೇಡಿಯಸ್ ಎಷ್ಟು? ಹೆಮಿಸ್ಪಿಯರ್ದು ರೇಡಿಯಸ್ ಎಷ್ಟು? 2 ಸೆಂಟಿಮೀಟರ್, ಹೌದಾ? ಹಾಗಿದ್ರೆ ಇಲ್ಲಿ ಹೈಟ್ ಎಷ್ಟಿರ್ತದೆ? 2 ಸೆಂಟಿಮೀಟರ್. ಎಷ್ಟಿರ್ತದೆ? 2 ಸೆಂಟಿಮೀಟರ್, ಹೌದಾ? ನೋಡ್ರಿ, ಹೆಮಿಸ್ಪಿಯರ್ ಒಳಗೆ ಇದೇನಿರ್ತದಲ್ಲ, ದಿಸ್ ಇಸ್ ದ ಡಯಾಮೀಟರ್, ಹೌದಾ? ಈ ಡಯಾಮೀಟರ್ ಅಂದ್ರೆ ನಮಗೆ ಗೊತ್ತು, ಇದರ ಅರ್ಧ ರೇಡಿಯಸ್. ಈ ರೇಡಿಯಸ್ ಇಲ್ಲಿ ಹೈಟ್ ಆಗಿ ಇರುತ್ತೆ, ಹೌದಾ? ಬೇಸಿಕಲಿ ಇದು ಸರ್ಕ್ಯುಲರ್ ಶೇಪ್ ಅಲ್ಲಿ. ನೋಡ್ರಿ, ಇದು ಸೆಂಟರ್. ಇಲ್ಲಿಂದ ನೀವು ಏನೇ ತಗೊಂಡ್ರು, ಎಲ್ಲೇ ಈ ಒಂದು ಸರ್ಕಂಫರೆನ್ಸ್ ನ ಟಚ್ ಮಾಡಿದ್ರು, ಸೆಂಟರ್ ಆಫ್ ದ ಸೆಮಿ ಸರ್ಕಲ್ ಅಥವಾ ಹೆಮಿಸ್ಪಿಯರ್ ಇಂದ ಈ ಒಂದು ಸರ್ಕಂಫರೆನ್ಸ್ ನ ಟಚ್ ಮಾಡುವಂತ ಯಾವುದೇ ಲೈನು ಅದು ರೇಡಿಯಸ್ ಆಗಿರುತ್ತೆ. ಸೇಮ್ ಕೇಸ್ ಇಲ್ಲಿನು ಇದು ರೇಡಿಯಸ್ ಏನಿರುತ್ತಲ್ಲ ಅದೇ ಇಲ್ಲಿ ಇರುತ್ತೆ. ಓಕೆ, ಅರ್ಥ ಆಗ್ತಿದಲ್ಲ? ಓಕೆ, ದೇರ್ ಫೋರ್ ಇದು 2 ಸೆಂಟಿಮೀಟರ್, ಇದನ್ನು 2 ಸೆಂಟಿಮೀಟರ್. ದೇರ್ ಫೋರ್ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟಾಯ್ತು? 4 ಸೆಂಟಿಮೀಟರ್. ನೆನ್ಪಿಟ್ಕೊಳ್ರಿ. ಓಕೆ, ಹೈಟ್ ಆಫ್ ದ ಸಿಲಿಂಡರ್ ಇಲ್ಲಿ ಬರೀತೀನಿ. height of the cylinder, height of the cylinder is equal to height of the cone plus height of the hemisphere. ಏನು? height of the hemisphere. ಕ್ಲಾರಿಟಿ ಸಿಗ್ತಾ ಇವಾಗ? ಓಕೆ, height of the hemisphere. ಸೊ ಹೈಟ್ ಆಫ್ ದ ಸಿಲಿಂಡರ್ ಏನಾಯ್ತು? ಹಾಗಿದ್ರೆ ಹೈಟ್ ಆಫ್ ದ ಕೋನ್ ಎಷ್ಟು? 2 ಸೆಂಟಿಮೀಟರ್ ಅವರೇ ಕೊಟ್ಟಾರೆ. ಹೈಟ್ ಆಫ್ ದ ಹೆಮಿಸ್ಪಿಯರ್ ನಾವೇ ಇವಾಗ ತಿಳ್ಕೊಂಡ್ವಿ, ಯಾಕೆಂದ್ರೆ ರೇಡಿಯಸ್ ಹಾಗೆ ಹೈಟ್ ಸೇಮ್ ಇರುತ್ತೆ ಹೆಮಿಸ್ಪಿಯರ್ ಅಲ್ಲಿ. ಇಟ್ ವಿಲ್ ಬಿ ಈಕ್ವಲ್ ಟು 2. ಬೇಸಿಕಲಿ 4 ಸೆಂಟಿಮೀಟರ್ ನಮಗೆ ಸಿಗೋದು. ಓಕೆ, ಈ 4 ಸೆಂಟಿಮೀಟರ್ನ ಇಲ್ಲಿ ಹಾಕ್ರಿ ಇವಾಗ. ದಿಸ್ ಇಸ್ 4 ಅಗೇನ್. ಓಕೆ, ಏನಿದು? ಹೈಟ್. ನೆನ್ಪಿಟ್ಕೊಳ್ಳಿ. ಆಲ್ ರೈಟ್, ಮುಂದೆ ಹೋಗೋಣ. 4 4 16.
3.14 ಇಂಟು 16 ಟೇಬಲ್ ಬರುತ್ತಲ್ಲ ನಮಗೆ, ಮಾಡೋಣ. 16 4s 64, 16 1s 16 ಪ್ಲಸ್ 6 ಎಷ್ಟು ಬರುತ್ತೆ? 22. ಹೌದಾ? 22. 16 3s 48 ಪ್ಲಸ್ 2 is 50. ಸೊ 50.24 ಬಂತು. 50.24 ಸೆಂಟಿಮೀಟರ್ ಕ್ಯೂಬ್. ಏನಿದು? ಇದು ನಮ್ಮ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಷ್ಟೇ. ಈಗ ಈ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದ ಟಾಯ್ ಮಾಡಿದ್ರೆ ಫೈನಲ್ ಆನ್ಸರ್ ಮುಗೀತಲ್ಲಿಗೆ. ಓಕೆ, ಇವಾಗ ಮಾಡೋಣ. ಡಿಫರೆನ್ಸ್ ಆಫ್ ದ ವಾಲ್ಯೂಮ್ ಆಫ್ ದ ಟಾಯ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಂಡ್ ದ ಟಾಯ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಂಡ್ ದ ಟಾಯ್. ನೋಡ್ರಿ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಟೈಮ್ ಹಿಡಿಬೋದು, ಆದರೆ ನಿಮಗೆ ಅರ್ಥ ಆದರೆ 2 ನಿಮಿಷದ ಕೆಲಸನೂ ಅಲ್ಲ. ಹೌದಾ? ಸೊ ಇದೇನಪ್ಪ ಇಷ್ಟೊಂದು ಹೇಳ್ತಾರಲ್ಲ, ಇಷ್ಟು ದೊಡ್ಡದು ಅಂತ ಅಂದ್ಕೋಬೇಡ್ರಿ. ಎಕ್ಸ್ಪ್ಲನೇಷನಿಗೆ ಟೈಮ್ ಹಿಡಿತು ತಾನೆ. ಓಕೆ, ಸೊ ಅದರಿಂದ ಇದು ಕ್ವಶನೇ ದೊಡ್ಡದದೆ ಅಂತ ಯೋಚನೆ ಮಾಡಬೇಡ್ರಿ. ಅರ್ಥ ಆಗ್ಲಿಕ್ಕೆ ಟೈಮ್ ಬೇಕು ತಾನೆ. ಇನ್ವಾಲ್ವ್ ಆದಾಗ ನಿಮಗೆ ಗೊತ್ತಾಗುತ್ತೆ, ಕಡಿಮೆ ಅನಿಸುತ್ತೆ, ಇರೋ ಟೈಮು ಕಡಿಮೆ ಅನಿಸುತ್ತೆ. ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ನಮಗೆ ಕಷ್ಟ ಅನ್ಸೋದು. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ, ಅವಾಗ ಸುಲಭನೇ ಅನ್ಸೋದು. ಓಕೆ, ಆಲ್ ರೈಟ್. ಸೊ ಈಗ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದ ಟಾಯ್ ಮಾಡ್ರಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದ ಟಾಯ್. ಕ್ಲಿಯರ್? ಸರಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಎಷ್ಟಿದೆ? 50.24. 50.24 ಮೈನಸ್ ವಾಲ್ಯೂಮ್ ಆಫ್ ದ ಟಾಯ್ ಎಷ್ಟಿದೆ? 25.12. 25.12. ಅರೆ ನೋಡ್ರಿ, 50 ಅರ್ಧ 25, 24 ಅರ್ಧ 12. ಕರೆಕ್ಟ್ ಅಲ್ಲ? 50 ಅರ್ಧ 25, 24 ಅರ್ಧ 12. ಹಾಗಿದ್ರೆ ಆನ್ಸರ್ ಏನು ಬರುತ್ತೆ? ಕರೆಕ್ಟಾಗಿ ಇದ್ರ ಅರ್ಧ ಇಲ್ಲಿ ತೆಗ್ದಿದ್ದೀವಿ, ಇನ್ನು ಅರ್ಧ ಇಲ್ಲಿ ಬರೀಬೇಕಷ್ಟೇ. ಸಿಂಪಲ್ ಆನ್ಸರು. ಹೌದಾ? ದಟ್ ಈಸ್ 25.12ನೇ ಬರೋದು. ಮಾಡಿ ನೋಡ್ರಿ ಬೇಕಿದ್ರೆ. ಸೆಂಟಿಮೀಟರ್ ಕ್ಯೂಬ್. ಹೌದಾ? ವಾಟ್ ಈಸ್ ದಿಸ್? ವಾಲ್ಯೂಮ್. ವಾಲ್ಯೂಮ್ಗಳ ಡಿಫರೆನ್ಸ್. ಸಾರಿ, ವಾಲ್ಯೂಮ್ಗಳ ಡಿಫರೆನ್ಸ್. ಓಕೆ, ಆಲ್ ರೈಟ್. ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಗಾಟ್ ಇಟ್? ಸೊ ಕ್ಯಾಲ್ಕುಲೇಷನ್ನ ನಿಮಗೆ ಸ್ಟ್ರಾಂಗ್ ಮಾಡುವಂಥ ಪಾಠ ಇದು ಕೂಡ. ಓಕೆ, ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ರಿವೈಂಡ್ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಓಕೆ, ಆಲ್ ರೈಟ್. ಈಗ ನೆಕ್ಸ್ಟ್ ಕ್ವೆಶನ್, ನಮ್ಮ ಎಕ್ಸಸೈಸ್ ಕ್ವೆಶನ್ ಶುರು ಆಗ್ತಿದೆ ಈಗ. ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್ ಸ್ಟ್ಯಾಂಡಿಂಗ್ ಆನ್ ಎ ಹೆಮಿಸ್ಪಿಯರ್ ವಿತ್ ಬೋತ್ ದೇರ್ ರೇಡಿಯೈ ಬೀಯಿಂಗ್ ಈಕ್ವಲ್ ಟು 1 centimeter and the height of the cone is equal to its radius. Find the volume of the solid in terms of pi. ಏನು ಕೊಟ್ಟಾರೆ ಪ್ರಶ್ನೆ ಒಳಗೆ? ಸೊ ಅದೇ ರೀತಿ ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೀನಿ ನಾನೀಗ. ನಮಗೇನು ಕೊಟ್ಟಾರೆ? ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್. ಓಕೆ, ಸೊ ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್ ಸ್ಟ್ಯಾಂಡಿಂಗ್ ಆನ್ ಎ ಹೆಮಿಸ್ಪಿಯರ್. ಮತ್ತದೇ ಕಥೆನೆ, ಅವಾಗಲೇ ನೋಡಿದ್ವಲ್ಲ, ಕೆಳಗೆ ಹೆಮಿಸ್ಪಿಯರು, ಮೇಲ್ಗಡೆ ಕೋನ್, ಗೊಂಬೆ ಇತ್ತಲ್ಲ ಟಾಯ್, ಆ ರೀತಿ. ವಿತ್ ದೇರ್ ಬೋತ್ ರೇಡಿಯೈ ಬೀಯಿಂಗ್ ಈಕ್ವಲ್ ಟು. ಓಕೆ, ಇದು ಆಮೇಲೆ ಫಸ್ಟು ನಾನು ಡ್ರಾ ಮಾಡ್ತೀನಿ. ಅವ್ರು ಏನು ಕೊಟ್ಟಾರಲ್ಲ ಅದ್ರ ಅಕಾರ್ಡಿಂಗ್ ನಾನು ಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಇದು ಬೇಡ, ಕೆಲಸ ಮಾಡಿ ಇದರಿಂದಾನೇ ಮಾಡಬೇಡ. ಓಕೆ, ಏನಿದು? ಹೆಮಿಸ್ಪಿಯರ್. ಹೌದಾ? ದಿಸ್ ಇಸ್ ದ ಹೆಮಿಸ್ಪಿಯರ್. ಹಿಂಗದ? ಇದ್ರ ಮೇಲ್ಗಡೆಗೆ ಕೋನ್ ಅದಂತೆ. ಓಕೆ, ಹೆಮಿಸ್ಪಿಯರ್ ಮೇಲೆ ಕೋನ್ ಅದೆ. ಕೋನ್ ಈಸ್ ಸ್ಟ್ಯಾಂಡಿಂಗ್ ಆನ್ ಎ ಹೆಮಿಸ್ಪಿಯರ್ ಇನ್ನೊಂದು ಅರ್ಥದಲ್ಲಿ. ಓಕೆ, ವಿತ್ ದೇರ್ ಬೋತ್ ರೇಡಿಯೈ. ಬೋತ್ ರೇಡಿಯೈ ಅಂದ್ರೆ ಏನು ಅರ್ಥ ಆಯ್ತು? ಹೆಮಿಸ್ಪಿಯರ್ದು ಡಯಾಮೀಟರು, ಕೋನಿಂದು ಡಯಾಮೀಟರ್ ಸೇಮ್ ಇದೆ ಅಂತ. ಅಂದರೆ ನೋಡ್ರಿ, ಇದು ಸರ್ಕ್ಯುಲಾರ್ ಶೇಪ್ ಏನಿದೆಯಲ್ಲ, ಈ ಸರ್ಕ್ಯುಲಾರ್ ಶೇಪ್ ಕೋನಿಗೂ ಬರ್ತದೆ, ಹೆಮಿಸ್ಪಿಯರಿಗೂ ಬರ್ತದೆ. ಹಾಗಿದ್ರೆ ಈ ಡಯಾಮೀಟರ್ ಎರಡಕ್ಕೂ ಬೇಕು. ಈ ಡಯಾಮೀಟರ್ ಎರಡಕ್ಕೂ ಬೇಕು ಅಂದರೆ ಇದರ ರೇಡಿಯಸ್ಸು ಎರಡಕ್ಕೂ ಬೇಕು. ಹೌ ಮಚ್? ಬೀಯಿಂಗ್ ಈಕ್ವಲ್ ಟು 1 centimeter. ಓಕೆ, ಅರ್ಥ ಆಯ್ತಲ್ಲ? ಫೈನ್. ಅಂಡ್ ದ ಹೈಟ್ ಆಫ್ ದ ಕೋನ್. ನೋಡ್ರಿ, ಹೈಟ್ ಆಫ್ ದ ಕೋನ್ ಕೊಟ್ಟರೆ ಎಷ್ಟದೆ? ಹೈಟ್ ಅಂದರೆ ಇಲ್ಲಿಂದ. ಹೌದಾ? ದಿಸ್ ಇಸ್ ದ ಹೈಟ್. ಎಷ್ಟು ಕೊಟ್ಟರೆ? ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಇದು ಕೂಡ 1 centimeter ಅಂತೆ. ರೇಡಿಯಸ್ ಎಷ್ಟದೋ ಅಷ್ಟದೆ. ಫೈಂಡ್ ದ ವಾಲ್ಯೂಮ್ ಆಫ್ ದ ಸಾಲಿಡ್ ಇನ್ ಟರ್ಮ್ಸ್ ಆಫ್ ಪೈ ಅಂತ ಕೇಳ್ತಿದ್ದಾರೆ. ಸಿಂಪಲ್, ಕಷ್ಟ ಏನಿಲ್ಲ. ಏನು ಮಾಡ್ತೀರಿ?
ಆಗಲೇ ಹಲವಾರು ಪ್ರಶ್ನೆ ಇದೇ ರೀತಿ ಸಾಲ್ವ್ ಮಾಡ್ತಾ ಬಂದಿದ್ದೀವಿ, ಹೌದಾ? ಕಾಂಬಿನೇಷನ್ಗಳ ಪ್ರಶ್ನೆ, ಹೌದಾ? ಇದೇ ರೀತಿನೇ ಬರ್ತಿತ್ತು ನಮಗೆ. ಕೋನು ಹೆಮಿಸ್ಪಿಯರ್ ಕಾಂಬಿನೇಷನ್ ಮಾಡೋಣ. ಏನು ಕೊಟ್ಟರೆ ಅದನ್ನು ಬರೀರಿ. ವಾಟ್ ದೇ ಹ್ಯಾವ್ ಗಿವೆನ್, ರೇಡಿಯಸ್ ಅಥವಾ ಹಿಂಗೆ ಬರಿತೀನಿ, ರೇಡಿಯಸ್ ಆಫ್ ದ ಕೋನ್ ಅಂಡ್ ಹೆಮಿಸ್ಪಿಯರ್. ಓಕೆ, ಸೊ ಎಷ್ಟಿದೆ? 1 ಸೆಂಟಿಮೀಟರ್. ಓಕೆ, ದೆನ್ ಹೈಟ್ ಆಫ್ ದ ಕೋನ್ ಕೊಟ್ಟರೆ, height of the cone is equal to again 1 centimeter. Got it? ಈಗ ವಾಲ್ಯೂಮ್ ಆಫ್ ದ ಸಾಲಿಡ್ನ ಫೈಂಡ್ ಔಟ್ ಮಾಡಬೇಕು. ಅವ್ರು ಟಾಯ್ ಅಂತ ಕೊಟ್ಟಿಲ್ಲ, ಸಾಲಿಡ್ ಅಂತ ಹೇಳ್ಯಾರ. ಸೊ ನಾನು ಹಾಗೆ ಬರಿತೀನಿ, ವಾಲ್ಯೂಮ್ ಆಫ್ ದ ಸಾಲಿಡ್ is equal to volume of the cone plus ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ಹೌದಾ? ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ಅರ್ಥ ಆಯ್ತಾ? ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ಸರಿ, ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ವಾಲ್ಯೂಮ್ ಆಫ್ ದ ಸಾಲಿಡ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಬರೀರಿ ಈಗ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್? ವಾಲ್ಯೂಮ್ ಆಫ್ ದ ಕೋನ್ ಫಾರ್ಮುಲಾ ಏನು? 1/3 pi r square h plus volume of the hemisphere. So volume of the hemisphere ಏನು? 2/3 pi r cube. ಹೌದಾ? ಕರೆಕ್ಟ್ ಅಲ್ವಾ? ಓಕೆ, ಸೊ ಈಗ ಕಾಮನ್ ಏನಾದರೂ ತೆಗಿಬಹುದಾ? ಅಗೇನ್ 1/3 pi r ಸ್ಕ್ವೇರ್ನ ಕಾಮನ್ ತೆಗಿಬೋದು. 1/3 ಇಲ್ಲಿ 2/3 ಇದೆ, 2 ಹಂಗೆ ಬಿಡ್ರಿ, 1/3 ಅಷ್ಟೇ ತಗೊಳ್ರಿ. 1/3ನ ಪೈ ಎರಡು ಕಡೆ ಇದೆ, ಪೈ ಹಂಗೆ ಬರೀರಿ. ಆರ್ ಸ್ಕ್ವೇರ್ ಇದೆ, ಇಲ್ಲಿ ಆರ್ ಕ್ಯೂಬ್ ಇದೆ. ಸೊ ಆರ್ ಸ್ಕ್ವೇರ್ ಲೀಸ್ಟ್ ತೆಕ್ಕೋಬಹುದು. ಇಲ್ಲಿ ಉಳಿದಿದ್ದೇನು? ಹೆಚ್ ಪ್ಲಸ್ ಇಲ್ಲಿ ಉಳಿದಿದ್ದೇನು? 2/3. ಓಕೆ, 2/3 ಒಳಗೆ 1/3 ಬರ್ಕೊಂಡಿವಿ, ಉಳಿದಿದ್ದೇನು? 2. ಪೈ ಆಲ್ರೆಡಿ ಇದೆ, ಆರ್ ಕ್ಯೂಬಲ್ಲಿ ಆರ್ ಸ್ಕ್ವೇರ್ ಇದೆ, ಉಳಿದಿದ್ದೇನು? ಆರ್. ಓಕೆ, ಸರಿ. ಈಗ ನೋಡಿ, ಪ್ರಶ್ನೆ ಒಳಗೆ ಏನು ಹೇಳ್ತಿದ್ದಾರೆ, ನಾವು ವಾಲ್ಯೂಮ್ ಅನ್ನು ಇನ್ ಟರ್ಮ್ಸ್ ಆಫ್ ಪೈ ಅಲ್ಲಿ ಹೇಳಬೇಕಂತ ತಲೆಯಲ್ಲಿ ಇಟ್ಕೊಂಡಿರಿ ಅದನ್ನು. ಓಕೆ, ಸೊ ಹಾಗಿದ್ರೆ ನಾನು ಏನು ಮಾಡ್ತೀನಿ, ಪೈನ ಮುಟ್ಲಿಕ್ಕೆ ಹೋಗಲ್ಲ. ಅಂದರೆ 22/7 ಆಗಲಿ 3.14 ಆಗಲಿ ಅಂತ ಬರೀಲಿಕ್ಕೆ ಹೋಗಲ್ಲ. ಓಕೆ, ಹಾಗೆ ಇರಲಿ, ನೋಡೋಣ ಏನು ಬರ್ತದೆ ಅಂತ. ಸೊ 1/3 ಇಂಟು ಪೈ ಇಂಟು ವಾಟ್ ಈಸ್ ದ ರೇಡಿಯಸ್? ರೇಡಿಯಸ್ ಏನಿದೆ? 1. ಓಕೆ, ರೇಡಿಯಸ್ ಈಸ್ 1, 1 ಸ್ಕ್ವೇರ್ ಈಸ್ 1 ಅಗೇನ್. ವಾಟ್ ಈಸ್ ದ ಹೈಟ್? ಹೈಟ್ ಅಂದರೆ ಇಲ್ಲಿ ಯಾವುದ್ರದ್ದು ನೋಡಿ, ನಿಮಗೆ ಕನ್ಫ್ಯೂಷನ್ ಆದರೆ ಸೀದಾ ಇಲ್ಲಿ ಫಾರ್ಮುಲಾಕ್ಕೆ ಹೋಗ್ರಿ. ಇದು 1/3 pi r square h. ಇಲ್ಲಿ ಹೆಚ್ ಇದು ಯಾವುದ್ರ ಫಾರ್ಮುಲಾ? ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ ಕೋನ್. ಸೊ ಕೋನ್ನ ಹೈಟ್ನ ನಾವಿಲ್ಲಿ ಬರ್ಕೋಬೇಕು ಅಂತ ಅರ್ಥ. ಓಕೆ, ಸೊ ವಾಟ್ ಈಸ್ ದ ಹೈಟ್ ಆಫ್ ದ ಕೋನ್? 1 ಸೆಂಟಿಮೀಟರ್ ಬರ್ಕೊಳ್ರಿ. 1 ಪ್ಲಸ್ 2 ಇಂಟು ರೇಡಿಯಸ್ ಏನು? ಅಗೇನ್ 1. ಓಕೆ, ಸರಿ. ಸೊ 1/3 ಇಂಟು ಪೈ ಇಂಟು ಇದು 1 + 2 ಈಸ್ 3. 3 ಇಂಟು 1 ಈಸ್ ಅಗೇನ್ 3. ಓಕೆ, ಸೊ 3 ಮತ್ತು 3 ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? ಓಹೋ, ಪೈ ಸೆಂಟಿಮೀಟರ್ ಕ್ಯೂಬೇ ಉಳಿದಿದ್ದು. ಏನಿದು? ವಾಲ್ಯೂಮ್ ಆಫ್ ದ ಸಾಲಿಡ್. ವಾಲ್ಯೂಮ್ ಆಫ್ ದ ಸಾಲಿಡ್ ಇಸ್ ಈಕ್ವಲ್ ಟು ಪೈ ಸೆಂಟಿಮೀಟರ್ ಕ್ಯೂಬ್. ಇನ್ ಟರ್ಮ್ಸ್ ಆಫ್ ಪೈ ಕೇಳಿದ್ರಲ್ಲ, ಹಾಗೆ ಇಟ್ಬಿಡ್ರಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್. ಅರ್ಥ ಆಯ್ತಾ? ಸಿಂಪಲ್ ಆಗಿತ್ತು ತಾನೆ? ಏನು ಮಾಡಿದ್ವಿ? ಕೊಟ್ಟಿರೋದನ್ನು ಬರೆದ್ವಿ, ಫಾರ್ಮುಲಾದೊಳಗೆ ಹಾಕಿದ್ವಿ ಇರೋ ವ್ಯಾಲ್ಯೂನ, ಅಷ್ಟೇ. ಹೌದಾ? ಓಕೆ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. Rachel, an engineering student, was asked to make a model shaped like a cylinder with 2 cones attached its 2 ends by using a thin aluminum sheet. ಫಸ್ಟ್ ಓದ್ಬಿಡ್ತೀನಿ, ಆಮೇಲೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. The diameter of the model is 3 cm and its length is 12 cm. If each cone has a height of 2 cm, find the volume of the air contained in the model that Rachel made. Assume that outer and inner dimensions of the model to be nearly the same. ಅರ್ಥ ಆಯ್ತಲ್ಲ? ಓಕೆ, ಮಾಡೋಣ ಸಾಲ್ವ್. ಓಕೆ, ಸರಿ. ಏನು ಹೇಳ್ತಿದ್ದಾರೆ? ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾಳೆ ರಚಲ್ ಅಂತ. ಆ ಹುಡುಗಿ ಏನು ಮಾಡ್ತಿದ್ದಾಳೆ? ಪ್ರಾಜೆಕ್ಟ್. ಓಕೆ, ಸಮ್ ಮಾಡೆಲ್ ಮಾಡ್ತಿದ್ದಾಳೆ. ಅದು ಹೇಗಿದೆ ಅಂದರೆ, ಇಟ್ ಈಸ್ ಶೇಪ್ಡ್ ಲೈಕ್ ಎ ಸಿಲಿಂಡರ್.
ಸೊ ಹಾಗಿದ್ರೆ ಈಗ ಡ್ರಾ ಮಾಡ್ತೀನಿ. ಸಿಲಿಂಡರ್. ಸಿಲಿಂಡರ್ ಅಂದ್ರೆ ಹೆಂಗಿರ್ತದೆ ಅದನ್ನ ಬರ್ಕೊಂಡ್ಬಿಡೋಣ ಫಸ್ಟ್. ಹಿಂಗಿರ್ತದೆ. ಹೌದಾ? ಇದೆ ಸಿಲಿಂಡರ್. ಹೌದು. ವಿತ್ ಟೂ ಕೋನ್ಸ್ ಅಟ್ಯಾಚ್ಡ್ ಅಟ್ ಇಟ್ಸ್ ಟೂ ಎಂಡ್ಸ್. ವಿತ್ ಟೂ ಕೋನ್ಸ್ ಅಟ್ಯಾಚ್ಡ್ ಅಟ್ ಇಟ್ಸ್ ಟೂ ಎಂಡ್ಸ್. ಕೋನ್ಸ್ ಅಂದ್ರೆ ಏನ್ ಮಾಡ್ತೀರಿ? ಹಿಂಗ್ ಹಾಕ್ರಿ. ಇಲ್ಲೊಂದು ಕೋನ್ ಬರೀರಿ, ಮುಗೀತು. ಹೌದಾ? ಇದನ್ನೇ ಅವ್ರು ಹೇಳಿದ್ದು ಬೈ ಯೂಸಿಂಗ್ ಎ ಥಿನ್ ಅಲ್ಯೂಮಿನಿಯಂ ಶೀಟ್. ಸರಿ. ದ ಡಯಾಮೀಟರ್ ಆಫ್ ದ ಮಾಡೆಲ್ ಈಸ್ 3 ಸೆಂಟಿಮೀಟರ್. ಇವಾಗ ನೋಡಿ, ಡಯಾಮೀಟರ್ ಆಫ್ ದ ಮಾಡೆಲ್. ಡಯಾಮೀಟರ್ ಅಂದ್ರೆ ಇಲ್ಲಿ ನೋಡಿ, ಬೇಸಿಕಲಿ ಇದು ಸರ್ಕ್ಯುಲರ್ ಶೇಪ್ ಇದೆ, ಇಲ್ಲಿನೂ ಸರ್ಕ್ಯುಲರ್ ಶೇಪ್. ಈ ಬೇಸ್ ಏನಿದೆ ಅಲ್ಲ, ಇಲ್ಲಿ ಇರ್ತಕ್ಕಂಥ ಬಾಟಮ್ ಅಲ್ಲಿ ಇರ್ತಕ್ಕಂಥ ಬೇಸ್, ಸರ್ಕ್ಯುಲರ್ ಬೇಸ್, ಇದು ಸಿಲಿಂಡರಿಗೂ ಬೇಸು, ಹಾಗೆ ನಮ್ಮ ಕೋನಿಗೂ ಕೂಡ ಇದೆ ಬೇಸು. ಹೌದಾ? ಮೇಲ್ಗಡೆಗೆ ಬರ್ರಿ, ಸರ್ಕ್ಯುಲರ್ ಶೇಪ್ ಇದೆ, ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ ಕೋನ್ ಏನು ಅಟ್ಯಾಚ್ ಆಗ್ಯದಲ್ಲ ಅದಕ್ಕೂ ಇದೇ ಸರ್ಕ್ಯುಲರ್ ಬೇಸೆ, ನಮ್ಮ ಸಿಲಿಂಡರಿಗೂ ಇದೆ. ಹಾಗಿದ್ರೆ ಡಯಾಮೀಟರ್ ವಿಲ್ ಬಿ ಸೇಮ್. ಹೌದಾ? ಎರಡಕ್ಕೂ ಡಯಾಮೀಟರ್, ಕೋನ್ ಮೇಲ್ಗಡೆ ಇರ್ತಕ್ಕಂಥ ಕೋನಿಗೂ ಡಯಾಮೀಟರ್, ಮೇಲ್ಗಡೆ ಇರ್ತಕ್ಕಂಥ ಕೋನ್ ಹಾಗೆ ಮೇಲ್ಗಡೆ ಇರ್ತಕ್ಕಂಥ ಸಿಲಿಂಡರ್ನ ಬೇಸ್ ಎರಡರದ್ದು ಡಯಾಮೀಟರ್ ಸೇಮ್. ಕೆಳಗಡೆ ಇರ್ತಕ್ಕಂಥ ಕೋನ್ ಹಾಗೆ ಕೆಳಗಡೆ ಇರ್ತಕ್ಕಂಥ ಬೇಸ್ ಆಫ್ ದ ಸಿಲಿಂಡರ್ ಅವುಗಳ ಡಯಾಮೀಟರ್ ಸೇಮ್. ಓಕೆ? ಎಷ್ಟಿದೆ ಅಂದ್ರೆ 3 ಸೆಂಟಿಮೀಟರ್. 3 ಸೆಂಟಿಮೀಟರ್. ದಿಸ್ ಇಸ್ ಅಗೇನ್ 3 ಸೆಂಟಿಮೀಟರ್. ಓಕೆ? ಅಂಡ್ ಇಟ್ಸ್ ಲೆಂತ್ ಈಸ್ 12 ಸೆಂಟಿಮೀಟರ್. ಲೆಂತ್ ಅಂದ್ರೆ ಏನಿಲ್ಲಿ ನೋಡಿ, ವಿಷಯ ನೋಡ್ರಿ ಇಲ್ಲಿ. ದ ಡಯಾಮೀಟರ್ ಆಫ್ ದ ಮಾಡೆಲ್ ಕಂಪ್ಲೀಟ್ ಮಾಡೆಲ್ ಏನಿದೆ ಅಲ್ಲ ಅದ್ರದ್ದು ಡಯಾಮೀಟರ್. ಹಾಗೆ ಲೆಂತ್ ಅಂಡ್ ಇಟ್ಸ್ ಲೆಂತ್ ಅಂದ್ರೆ ಏನರ್ಥ? ಕಂಪ್ಲೀಟ್ ಇದಿಷ್ಟು ಮಾಡೆಲ್ದು ಹೈಟ್ ಕೊಟ್ಟಿರೋದು, ಲೆಂತ್ ಕೊಟ್ಟಿರೋದು ಎಷ್ಟು? 12 ಸೆಂಟಿಮೀಟರ್. ಅರ್ಥ ಆಯ್ತಾ? ಓಕೆ? ಕಂಪ್ಲೀಟ್ ಮಾಡೆಲ್ದು ಡಯಾಮೀಟರು ಹಾಗೆ ಅದರಲ್ಲಿ ಇರ್ತಕ್ಕಂಥ ಹೈಟು. ಇಫ್ ಈಚ್ ಕೋನ್ ಹ್ಯಾಸ್ ಅ ಹೈಟ್ ಆಫ್ 2 ಸೆಂಟಿಮೀಟರ್. ಹೈಟ್ ಕೊಟ್ಟರೆ ಬರ್ಕೊಳ್ರಿ. ಹೈಟ್ 2 ಸೆಂಟಿಮೀಟರ್. ಈಚ್ ಕೋನ್ ಮೇಲೆ ಕೆಳಗೆ ಎರಡು ಕಡೆಗೂ 2 ಸೆಂಟಿಮೀಟರ್. ಇಲ್ಲಿನೂ ಅಷ್ಟೇ 2 ಸೆಂಟಿಮೀಟರ್. ಅರ್ಥ ಆಯ್ತಾ? ಫೈಂಡ್ ದ ವಾಲ್ಯೂಮ್ ಆಫ್ ಏರ್ ಕಂಟೈನ್ಡ್ ಇನ್ ದ ಮಾಡೆಲ್ ದಟ್ ರಚೆಲ್ ಮೇಡ್. ವಿಷಯ ಏನು ಅಂದ್ರೆ, ಇವೆರಡರ ವಾಲ್ಯೂಮ್, ಎರಡೂ ಕೋನ್ಗಳ ವಾಲ್ಯೂಮ್ ಪ್ಲಸ್ ವಾಲ್ಯೂಮ್ ಆಫ್ ದ ಸಿಲಿಂಡರ್, ಇದಿಷ್ಟು ಒಳಗಡೆ ಏರ್ ಇದೆ, ಕಂಪ್ಲೀಟ್ ಇದ್ರೊಳಗೆ ಏರ್ ಅದಂತೆ. ಸೊ ಏರ್ ಫಿಲ್ ಆಗಿದೆ ಅಂದ್ರೆ ಏನದು? ವಾಲ್ಯೂಮ್ ಹೇಳುತ್ತೆ. ಸೊ ವಾಲ್ಯೂಮ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಲ್ಲಿ ಕಂಬೈನ್ ಆಗಿರೋ ಸಾಲಿಡ್ಸ್ಗಳ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಏನೇನು ಸಾಲಿಡ್ ಕಂಬೈನ್ ಆಗಿದೆ? ಕೋನ್, ಸಿಲಿಂಡರ್, ಕೋನ್. ಅಷ್ಟೇ, ಮುಗೀತು ಕೆಲಸ. ಮಾಡ್ತಾ ಹೋಗೋಣ. ಆದ್ರೆ ಏನ್ ಕೊಟ್ಟರೆ ಅದನ್ನ ಬರೆಯೋಣ. ಫಸ್ಟು ವಾಟ್ ದೇ ಹ್ಯಾವ್ ಗಿವೆನ್. ಫಸ್ಟ್ ಏನ್ ಕೊಟ್ಟರೆ? ಡಯಾಮೀಟರ್. ನೋಡಿ ಇಲ್ಲಿ ಒಂದು ಚಿಕ್ಕದು ಏನಂತ ಹೇಳ್ತೀವಿ, ಮಾಡ್ಯುಲೇಷನ್ ಇದೆ. ಓಕೆ? ಲೆಂತ್ ಏನೋ ಕೊಟ್ಬಿಟ್ಟಾರೆ, ಸ್ವಲ್ಪ ನಾವು ಮಾಡಿಫೈ ಮಾಡ್ಕೋಬೇಕಲ್ಲಿ, ಏನು ಅಂತ ನೋಡೋಣ. ಸೊ ಫಸ್ಟು ಡಯಾಮೀಟರ್ ಆಫ್ ದ ಮಾಡೆಲ್ ಕೊಟ್ಟರೆ, ಸೊ ಡಯಾಮೀಟರ್ ಆಫ್, ನಾನು ಬರಿತೀನಿ ಇಲ್ಲಿ, ಡಯಾಮೀಟರ್ ಆಫ್ ಬೋತ್ the cones and the cylinder. ಓಕೆ? ಅಂಡ್ ದ ಸಿಲಿಂಡರ್ ಎರಡಕ್ಕೂ ಬರ್ಬೇಕದು ಡಯಾಮೀಟರ್. ಹೌದಾ? ಕೋನ್ಗಳಿಗೂ ಬರಬೇಕು, ಸಿಲಿಂಡರಿಗೂ ಬರಬೇಕು. ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ಕ್ಲಿಯರ್. ಎಷ್ಟದೆ? 3 ಸೆಂಟಿಮೀಟರ್ ಅದೇ. ಹಾಗಿದ್ರೆ ಈಗ ರೇಡಿಯಸ್ನ ಫೈಂಡ್ ಔಟ್ ಮಾಡ್ತೀನಲ್ಲ, ಆ ರೇಡಿಯಸ್ಸು ಕೋನಿಗೂ ಬರುತ್ತೆ, ಸಿಲಿಂಡರಿಗೂ ಬರುತ್ತೆ. ಗೊತ್ತಾಯ್ತಾ? ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಮೆನ್ಷನ್ಡ್. ಸೊ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 3/2. ಎಷ್ಟು ಬರ್ತದೆ ನಿಮಗೆ? 3/2. ಇದನ್ನು ಹಿಂಗೆ ಇಡ್ಬೋದು. ಬೇಡ ನಿಮಗೆ ಕ್ಯಾಲ್ಕುಲೇಷನ್ ಒಳಗೆ, ಆ ಟೈಮಲ್ಲಿ ಕ್ಯಾಲ್ಕುಲೇಷನ್ ಅಲ್ಲಿ ನಿಮಗೆ ಕಷ್ಟ ಅನ್ಸಿದ್ರೆ ಯು ಕ್ಯಾನ್ ಫೈಂಡ್ ಇಟ್ ಔಟ್ ಆಸ್ 1.5 ಸೆಂಟಿಮೀಟರ್. ಹಿಂಗೂ ಬರ್ಕೋಬಹುದು. ಓಕೆ? ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು. ಸರಿ, ಈಗ ರೇಡಿಯಸ್ನ ಬರ್ಕೊಂಡ್ವಿ. ಲೆಂತ್ ಈಸ್ 12 ಸೆಂಟಿಮೀಟರ್. ಟೋಟಲ್ ಮಾಡೆಲ್ ಏನಿದೆಲ್ಲ ಇದು 12 ಸೆಂಟಿಮೀಟರ್. ನಾವೀಗ ನಾನು ಹೇಳಿದೆ ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಒಂದು ವಾಲ್ಯೂಮ್ ಆಫ್ ದ ಕೋನ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ದ ಕೋನ್ ತಗೊಳ್ತೀವಿ. ಹೌದಾ? ಸೊ ಹಾಗಿದ್ದಾಗ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್? ವಾಲ್ಯೂಮ್ ಆಫ್ ದ ಕೋನ್ ಫಾರ್ಮುಲಾ ಏನು? 1/3 πr² h. 1/3 πr² h. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್? πr² h. ಇದರ ಅರ್ಥ ಕೋನಲ್ಲೂ ಹೈಟ್ ಇದೆ, ಈ ಕೋನಿಗೂ ಹೈಟ್ ಇದೆ, ಸಿಲಿಂಡರಿಗೂ ಹೈಟ್ ಇದೆ. ಹಾಗಿದ್ರೆ ಕಂಪ್ಲೀಟ್ ಹೈಟನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಆಯಿತು. ಹೌದಾ? ಸೊ ಆ ಹೈಟ್ಗಳನ್ನು ಆ ಸಾಲಿಡ್ಗಳಿಗೆ ಹಂಚಿಬಿಡ್ಬೇಕು, ಇಲ್ಲಾಂದರೆ
ಕನ್ಫ್ಯೂಸ್ ಆಗ್ತದೆ, ಎಲ್ಲದಕ್ಕೂ 12 ಬರಲ್ಲ. ಓಕೆ, ಸೊ ನಾವು ವಾಟ್ ಐ ವಿಲ್ ಡೂ, ಇವಾಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೋಡ್ರಿ, ಕೇಳಿಸ್ಕೊಳ್ರಿ. ಟೋಟಲ್ 12 ಹೈಟು. ಇದರೊಳಗೆ ಹೈಟ್ ಆಫ್ ದ ಕೋನ್ ಆಲ್ರೆಡಿ ಗಿವೆನ್, ಎಷ್ಟು? 2 ಸೆಂಟಿಮೀಟರ್. ಕೆಳಗಡೆಗೂ ಹೈಟ್ ಆಫ್ ದ ಕೋನ್ ಎಷ್ಟು? 2 ಸೆಂಟಿಮೀಟರ್. ಹಾಗಿದ್ರೆ ಮಧ್ಯೆ ಉಳಿದಿದ್ದೇನು? ಸಿಲಿಂಡರ್. ಸೊ ಹಾಗಿದ್ರೆ ಆ ಕಡೆ 2, ಈ ಕಡೆ 2, ಎಷ್ಟಾಯ್ತು? 4 ಸೆಂಟಿಮೀಟರ್. ಸೊ ಟೋಟಲ್ ಹೈಟ್ ಒಳಗೆ ಆ ಕಡೆ ಈ ಕಡೆ 2 ಸೆಂಟಿಮೀಟರ್ಗಳನ್ನು ತೆಗೆದು 2 ತೆಗೆದ್ರೆ 4 ಸೆಂಟಿಮೀಟರ್ ಆಗುತ್ತೆ. ಆ 4 ಸೆಂಟಿಮೀಟರ್ನ ಟೋಟಲ್ ಹೈಟ್ ಒಳಗೆ ತೆಗೆದ್ರೆ ಉಳಿಯೋದೇ ಇಷ್ಟು ಹೈಟು. ದಟ್ ಈಸ್ ದ ಹೈಟ್ ಆಫ್ ದ ಸಿಲಿಂಡರ್. ಬರೆಯೋಣ. ಸೊ ಐ ವಿಲ್ ರೈಟ್ ನೆಕ್ಸ್ಟ್ ಸ್ಲೈಡಲ್ಲಿ ಲೆಂತ್ ಆರ್ height of the model. Height of the model. ಓಕೆ, ನೋಡಿ ಇಲ್ಲಿ ಡಯಾಮೀಟರು ಮಾಡೆಲ್ಗಂತ ಕೊಟ್ಟಿದ್ರು, ಹೌದಾ? ಸೊ ಆ ಮಾಡೆಲಲ್ಲಿ ಏನೇನಿದೆ? ಕೋನ್ ಮತ್ತೆ ಸಿಲಿಂಡರ್ ಎರಡೂ ಇದೆ ತಾನೆ. ಸೊ ಹಾಗಾಗಿ ನಾನು ಡಯಾಮೀಟರ್ ಆಫ್ ದ ಮಾಡೆಲ್ ಅಂತ ಬರೆಯೋದ್ರ ಬದಲು ಕೋನ್ ಹಾಗೆ ಸಿಲಿಂಡರಿಗೆ ಇದು ಅನ್ವಯ ಅಂತ ಹೇಳಿ ಬರೆದಿನಿ. ಓಕೆ, ನಾವು ಈಗ ಲೆಂತ್ ಆರ್ ಹೈಟ್ ಆಫ್ ದ ಮಾಡೆಲ್ ಇಲ್ಲಿ ಹೇಗೆ ಬರುತ್ತೆ? ಕಂಪ್ಲೀಟ್ ಲೆಂತ್, ದಟ್ ಈಸ್ ಲೆಂತ್ ಅಥವಾ ಹೈಟ್ ಅಂತಾನೆ ತಗೋಣ, ಕನ್ಫ್ಯೂಷನ್ ಯಾಕೆ? ಹೈಟ್ ಆಫ್ ದ ಸಿಲಿಂಡರ್, height of the cylinder plus 2 times of height of the cone. ನೆನ್ಪಿಟ್ಕೊಳ್ರಿ, 2 times ಯಾಕೆ ಅಂದರೆ ಆಲ್ರೆಡಿ ಮೇಲೊಂದದೆ ಕೆಳಗೊಂದದೆ ಕೋನ್ಗಳು, ಹೌದಾ? ಆಲ್ ರೈಟ್. ಸೊ ಈಗ ಬರೆಯೋಣ. ಹೈಟ್ ಆಫ್ ದ ಮಾಡೆಲ್ ಆಲ್ರೆಡಿ ಗಿವೆನ್. ಹೈಟ್ ಆಫ್ ದ ಮಾಡೆಲ್ ಎಷ್ಟು ಕೊಟ್ಟರೆ? 12 ಸೆಂಟಿಮೀಟರ್. ಬರೀರಿ, 12 ಸೆಂಟಿಮೀಟರ್ ವಿಚ್ ಈಸ್ ಈಕ್ವಲ್ ಟು height of the cylinder ಗೊತ್ತಿಲ್ಲ, height of the cylinder ಗೊತ್ತಿಲ್ಲ, ಮೈನಸ್ height of the cone, 2 times of height of the cone. ಓಕೆ, 2 times of height of the cone. ಎಲ್ಲಿದೆ? ಇಲ್ಲಿ ಬರೀತೀನಿ. ಹಾಂ, ಇಲ್ಲಿ ಹೈಟ್ ಆಲ್ರೆಡಿ ಕೊಟ್ಟಾರಲ್ಲ, ಇದನ್ನು ಬರ್ಕೊಂಡಿವ ನಾವು. ಹೈಟ್ ಆಫ್ ದ ಕೋನ್ ಇಲ್ಲಿ ಬರೀಲ್ಲ, ಇಲ್ಲಿ ಬರೀತೀನಿ. ಇದನ್ನ ಇಲ್ಲಿ ಬರೆಯೋಣ. ರೇಡಿಯಸ್ ಇಸ್ ಈಕ್ವಲ್ ಟು 3/2 ವಿಚ್ ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್. ಓಕೆ, ಇದನ್ನ ಇಲ್ಲಿ ಬರದೆ. ಈಗ ಹೈಟ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು ಎಷ್ಟಿದೆ? 2 ಸೆಂಟಿಮೀಟರ್, ಹೌದಾ? ಇದನ್ನ 2 ಸಲ ಮಾಡೋದೀಗ. 2 times of height of the cone is 2 again. ಓಕೆ, ಸರಿ. ಈಗ 12 minus 2 2s 4 ಈ ಕಡೆ ಬಂದರೆ you will get height of the cylinder. You will get height of the cylinder. ಓಕೆ, therefore ಈಗ ಇಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. therefore height of the cylinder is equal to 8 centimeter. 12 minus 4 is 8 centimeter. Okay, got it? ಓಕೆ, ಸರಿ. ಈಗ ಹೈಟ್ ಬಂತು, ಇನ್ನೇನು ಇಲ್ಲ ಕೆಲಸ. ಏನು ಮಾಡ್ತೀರಾ? ಕಂಪ್ಲೀಟ್ ಈ ಒಂದು ವಾಲ್ಯೂಮ್ ಏನಿದೆ ಅಲ್ಲ ಮಾಡೆಲ್ದು, ಅದನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ವಾಲ್ಯೂಮ್ ಆಫ್ ದ ಮಾಡೆಲ್. ಸೊ ವಾಲ್ಯೂಮ್ ಆಫ್ ದ ಏರ್ ಕಂಟೇನ್ಡ್ ಇನ್ ದ ಮಾಡೆಲ್. ಸೊ ಪ್ರಶ್ನೆಯಲ್ಲಿ ಏನಿತ್ತಲ್ಲ ಅದನ್ನೇ ಬರಿತಿದ್ದೀನಿ. ಓಕೆ, ಕಂಟೇನ್ಡ್ ಇನ್ ದ ಮಾಡೆಲ್. ಓಕೆ, ಸೊ ಇದು ಯಾವುದಕ್ಕೆ ಈಕ್ವಲ್? ಈಗ ವಾಲ್ಯೂಮ್ ಆಫ್ ದ ಸಿಲಿಂಡರ್, ಹೌದಾ? ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪ್ಲಸ್ 2 times ಆಫ್ ವಾಲ್ಯೂಮ್ ಆಫ್ ದ ಕೋನ್. ನೋಡ್ರಿ, ಹೈಟ್ ಫೈಂಡ್ ಔಟ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡಿದ್ವಿ? ವಾಲ್ಯೂಮ್ ಆಫ್ ದ ಕೋನ್, ಸಾರಿ, ಹೈಟ್ ಆಫ್ ದ ಕೋನನ್ನು 2 times ತಗೊಂಡಿದ್ವಿ. ವಾಲ್ಯೂಮಿಗೆ ಕೂಡ ಅದೇ ರೀತಿನೇ, ವಾಲ್ಯೂಮ್ ಆಫ್ ದ ಕೋನ್. ಸರಿನಾ? ಇವಾಗ ಹೇಳ್ರಿ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನು? πr²h. ಸರಿ. 2 times ಆಫ್ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್? 1/3 πr²h. ಕರೆಕ್ಟಾ? ಓಕೆ, ಸೊ ಏನು ಗೊತ್ತಾ, ಈಗ ಕಾಮನ್ ತೆಕ್ಕೋಬಹುದಾ ಅಂದ್ರೆ ಖಂಡಿತ ತೆಕ್ಕೋಬಹುದು. ಆದರೆ ಏನು ಗೊತ್ತಾ, ಇಲ್ಲಿ ಹೈಟ್ ಆಫ್ ದ ಸಿಲಿಂಡರ್ ಬೇರೆ ಇದೆ, ಹೈಟ್ ಆಫ್ ದ ಕೋನ್ ಬೇರೆ ಇದೆ. ಇಲ್ಲಿ ನೀವು ಅಪ್ಪಿತಪ್ಪಿ ಎಲ್ಲಾದರೂ ಕನ್ಫ್ಯೂಷನ್ ಆಗೋ ಹಾಗಿದ್ರೆ ಅದಕ್ಕೆ ಬೇಡ, ಇವಾಗ ತೆಗಿಯಲ್ಲ ಕಾಮನ್, ಬಟ್ ವ್ಯಾಲ್ಯೂಸ್ ಹಾಕಿದ್ಮೇಲೆ
ತೆಗಿಯೋ ಹಾಗಿದ್ರೆ ತೆಕ್ಕೊಳ್ಳೋಣ. ಓಕೆ, ಸರಿ. ಫಸ್ಟ್ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ವ್ಯಾಲ್ಯೂ ಏನಾದರೂ ಹೇಳಾರ? 3.14 ಅಂತೆ, ಇಲ್ಲ, ಏನೂ ಹೇಳಿಲ್ಲ. ಬರೀರಿ ಹಾಗಿದ್ರೆ 22/7 ಇಂಟು ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸಿಲಿಂಡರ್. ನೋಡಿ, ಡಯಾಮೀಟರ್ ಆಫ್ ಬೋತ್ ಕೋನ್ ಅಂಡ್ ಸಿಲಿಂಡರ್ ಈಸ್ ಸೇಮ್. ಹಾಗಿದ್ರೆ ರೇಡಿಯಸ್ ಕೂಡ ಸೇಮ್ 1.5 ಇರುತ್ತೆ, ನೆನ್ಪಿಟ್ಕೊಳ್ರಿ. ರೇಡಿಯಸ್ ಆಫ್ ದ ಸಿಲಿಂಡರ್ ಈಸ್ 1.5. ಸ್ಕ್ವಯರ್ ಮಾಡಬೇಕಿದು, ಮಲ್ಟಿಪ್ಲೈಡ್ ವಿತ್ ವಾಟ್ ಈಸ್ ದ ಹೈಟ್ ಆಫ್ ದ ಸಿಲಿಂಡರ್. ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು ಬಂತು? 8 ಬಂತು. ಓಕೆ, ಪ್ಲಸ್ ಇದು 2/3 ಇಂಟು ಪೈ ಈಸ್ 22/7 ಇಂಟು ವಾಟ್ ಈಸ್ ದ ರೇಡಿಯಸ್. ಆಗಲೇ ಹೇಳಿದೆ, ಎರಡಕ್ಕೂ ಸೇಮ್ ಇದೆ. ಕೋನ್ ಹಾಗೆ ಸಿಲಿಂಡರಿಗೆ ರೇಡಿಯಸ್ ಸೇಮ್ ಇದೆ, ಹೌದಾ? ಸೊ ದಟ್ ಈಸ್ 1.5 ಇಂಟು 1.5. ದೆನ್ ವಾಟ್ ಈಸ್ ದ ಹೈಟ್ ಆಫ್ ದ ಕೋನ್? ಹೈಟ್ ಆಫ್ ದ ಕೋನ್ ಈಸ್ 2 ಸೆಂಟಿಮೀಟರ್. ಎಷ್ಟು? 2 ಸೆಂಟಿಮೀಟರ್. ಓಕೆ, ಸರಿ. ಈಗ ಕಾಮನ್ ಏನಾದರೂ ತೆಗಿಯೋ ಹಾಗಿದ್ರೆ ತೆಕ್ಕೊಳ್ಳೋಣ. ಏನೇನು ತೆಗಿಬಹುದು ಕಾಮನ್? 22/7 ಇಲ್ಲಿದೆ, ಇಲ್ಲಿನೂ 22/7 ಅದೇ. 1.5 ಇಂಟು 1.5 ಇಲ್ಲಿನೂ ಅದೇ. ತೆಗೀರಿ ಕಾಮನ್ ಹಾಗಿದ್ರೆ, ತಗೊಂಡ್ಬಿಡೋಣ ನಾವಿಷ್ಟು. ಸರಿ, 22/7 ಇಂಟು 1.5 ಇಂಟು 1.5, 1.5 ಇಂಟು 1.5. ಸೊ ಇಲ್ಲಿ ಉಳಿದಿದ್ದೇನು? 8 ಉಳಿತು. ಪ್ಲಸ್ ಇಲ್ಲಿ ಉಳಿದಿದ್ದೇನು? 2/3 ಉಳಿತು. ಆ್ಯಂಡ್ 22/7 ಆಲ್ರೆಡಿ ತೆಗ್ದಿವಿ. 1.5 ಇಂಟು 1.5ನೂ ತೆಗ್ದಿವಿ. ಉಳಿದಿದ್ದೇನು? ಆ ಕಡೆ 2 ಉಳಿದದ್ದು ಮರಿಬೇಡ್ರಿ. ಓಕೆ, ಫೈನ್. ಸರಿ, ಈಗ 22/7 ಇಂಟು 15 ಸ್ಕ್ವೇರ್ ಎಷ್ಟು? 225. 225ನ ಬರೀರಿ. ಪಾಯಿಂಟ್ ಆದಮೇಲೆ ಒಂದು ನಂಬರ್ ಇದೆ, ಸೊ 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್. ಇಂಟು 8 ಪ್ಲಸ್ 2 2s 4/3. ಓಕೆ, ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು? 22/7 ಇಂಟು 2.25 ಬರೆಯೋಣ. 22/7 ಇಂಟು 2.25. 7ಇಂದ ಏನಾದರೂ ಹೋಗ್ತದಾ ಇದು? ಹೋಗಲ್ಲ, ಬಿಟ್ಬಿಡ್ರಿ, ಬೇಡ. ಸೊ 8 ಪ್ಲಸ್ 4/3 ಅದೇ, ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 8 3s 24 ಪ್ಲಸ್ 4 ಈಸ್ 28/3, ಹೌದಾ? 28/3 ಬಂತು. ಓಕೆ, ಇವಾಗ ನಮಗೆ ಉಪಯೋಗ ಏನು ಅಂದರೆ 7 1s 7 4s 28. ಓಕೆ, ಮತ್ತೆ 3 1s 3 ಇಂಟು 0.7 ಮಾಡಿದರೆ 2.1 ಬರುತ್ತೆ. 2.2 ಅಲ್ಲಿ 2.1 ಹೋಯಿತು. ಓಕೆ, ಅರ್ಥ ಆಗ್ತಿದ್ದದ? 0.7 ಇಂಟು 3 ಮಾಡಿದರೆ 2.1 ಬರುತ್ತೆ. ನಮಗೆ 2.2 ಇದೆ ಇಲ್ರಿ, ಇಲ್ಲಿ ಆಲ್ರೆಡಿ 1 ಉಳಿತು. ಸೊ 15 ಉಳಿತು. ಬೇಸಿಕಲಿ 3 5s 15. ಮುಂದೆ 22 ಇಂಟು 4 ಮಾಡಿರಿ 88 ಇಂಟು 0.75. ಮರಿಬೇಡ್ರಿ 4ನ, ಮತ್ತೆ ಇಲ್ಲಿ 22 ಇಲ್ಲಿ 4 ಇದೆ, ಎರಡೂ ನಾನು ಏನು ಮಾಡಿದೆ? ಮಲ್ಟಿಪ್ಲೈ ಮಾಡಿ 88 ಅಂತ ಹೇಳಿ ಬರೆದೀನಿ. ಗಾಟ್ ಇಟ್? ಈಗ 75 ಇಂಟು 88 ಲಾಸ್ಟ್ ಹಂತಕ್ಕೆ ಬಂದೀವಿ. 75 ಇಂಟು 88 ಮಾಡಿರಿ. 8 5s 40, 8 7s 56 ಪ್ಲಸ್ 4 ಈಸ್ 60. ಅಗೇನ್ ಸೇಮ್ ಆನ್ಸರ್ ಬರುತ್ತೆ, 600. ಹೌದಾ? 0 0 6 6. ಸೊ ಯು ವಿಲ್ ಗೆಟ್ 6600. ಸೊ ಡೆಸಿಮಲ್ ಪಾಯಿಂಟ್ ಇದೆ, ಪಾಯಿಂಟ್ ಆದಮೇಲೆ 2 ನಂಬರು, ಹಾಗಿದೆ 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್. ಬೇಸಿಕಲಿ ಯು ವಿಲ್ ಗೆಟ್ 66. ಏನಿದು? 66 ಸೆಂಟಿಮೀಟರ್ ಕ್ಯೂಬ್. ಏನು? 66 ಸೆಂಟಿಮೀಟರ್ ಕ್ಯೂಬ್ ಈಸ್ ದ ವಾಲ್ಯೂಮ್. ಅರ್ಥ ಆಯ್ತಾ? ಓಕೆ, ಸೊ ನೋಡ್ರಿ, ಇಲ್ಲಿ ಕನ್ಫ್ಯೂಷನ್ ಎಲ್ಲೂ ಆಗಲಿಲ್ಲ. ಯಾಕೆಂದರೆ ಫಸ್ಟ್ ವ್ಯಾಲ್ಯೂಸ್ ಮಾರ್ಕೊಂಡ್ಬಿಟ್ವಿ, ಆಮೇಲೆ ಕಾಮನ್ ಇರೋದನ್ನು ಹೊರಗೆ ತೆಗೆದ್ವಿ. ಅದೇ ಇಲ್ಲೇ ಹೆಚ್ಚು ಹಾಗೆ ಬರೆದಿದ್ರೆ ನಮಗೆ ಕನ್ಫ್ಯೂಷನ್ ಎಲ್ಲಾದರೂ ಆಗೋ ಚಾನ್ಸಸ್ ಇತ್ತು, ಅದಕ್ಕೆ ನಾನು ಬರೀಲಿಲ್ಲ. ಓಕೆ, ಸೊ ಫಸ್ಟ್ ಬರ್ಕೊಂಡು ಆಮೇಲೆ ನೋಡ್ರಿ ಸೇಮ್ ಇದ್ದಿದ್ದನ್ನು ಹೊರಗೆ ತೆಗೆದು ಇಟ್ಕೊಂಡ್ವಿ. ಇವಾಗ ಸುಲಭ ಆಯ್ತಾ ಪ್ರಾಸೆಸ್ಸು? ಹೌದಾ? ಓಕೆ, ಸೊ ವಾಲ್ಯೂಮ್ ಎಷ್ಟು ಬಂತು ಹಾಗಿದ್ರೆ? 66 ಬಂತು. 66 ಸೆಂಟಿಮೀಟರ್ ಕ್ಯೂಬ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸರಿ ಮಕ್ಕಳೇ, ಹಾಗಿದ್ರೆ ಈ ಒಂದು ಪ್ರಶ್ನೆನ ನೀವು ಹೋಮ್ವರ್ಕ್ ಅಂತ ಹೇಳಿ ಟ್ರೈ ಮಾಡ್ರಿ. ಸುಲಭ ಇದೆ ಪ್ರಶ್ನೆ. ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕ್ವೆಶನ್. ಟ್ರೈ ಮಾಡಿ. ಬರಲಿಲ್ಲ ಅಂದರೆ ಚಿಂತೆ ಇಲ್ಲ, ನಾಳೆ ಸೆಷನಲ್ಲಿ ಸಾಲ್ವ್ ಮಾಡೋಣ. ಓಕೆ, ಆಲ್ ರೈಟ್. ಓಕೆ, ಸೊ ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕ್ವೆಶನ್. ಸರಿ, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನಲ್ಲಿ ಏನು ಕಲ್ತ್ವಿ ಅನ್ನೋದು ನಾವು ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ.
ವಾಟ್ ವಿ ಹ್ಯಾವ್ ಲರ್ನ್ಡ್. ಸೊ ಇವತ್ತು ನಾವು ವಾಲ್ಯೂಮ್ ಆಫ್ ದ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಬಗ್ಗೆ ಮಾತಾಡಿದ್ವಿ, ಹೌದಾ? ಎಕ್ಸಾಂಪಲ್ ಎಕ್ಸಸೈಸ್ ಕ್ವಶನ್ಸ್ನು ಸಾಲ್ವ್ ಮಾಡಿದ್ವಿ. ನಾಳೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಇರ್ತಕ್ಕಂಥ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ನಾಡಿದ್ದು ಇನ್ನೊಂದು ಕಾನ್ಸೆಪ್ಟ್, ಹೌದಾ? ಸೊ ಇನ್ನೂ 2 ಕಾನ್ಸೆಪ್ಟ್ಗಳು ಉಳಿದಿದೆ ಇದರಲ್ಲಿ. ಆ 2 ಕಾನ್ಸೆಪ್ಟು ಹಾಗೆ ಅವುಗಳ ಮೇಲಿನ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಆದರೆ ಕಂಪ್ಲೀಟ್ ಚಾಪ್ಟರೇ ಮುಗೀತು. ಓಕೆ, ಸೊ ಎಲ್ಲರೂ ಇಲ್ಲಿ ತನಕ ಏನೇನು ಡಿಸ್ಕಸ್ ಮಾಡ್ತಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾಳೆ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ, ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.